ಹೇಳೋರು ಜರ. ಮಲ್ಲಮ್ಮ ನಿನ್ನೆ ದಿನ ಏನ್ ಮಾಡಿಲ್ಲಮ್ಮ, ಗಂಡನ ಮನೆಗೆ ಹೋಗಿದ್ದಾಳೆ. ಗಂಡನ ಮನೆಗೆ ಹೋಗಿದ್ದಾಳಂದ ಬಳಿಕ ಮೊದಲಿಗೆ ಹೋಗಿರ್ತೀವಿ ಅಂದ ಬಳಿಕ ಅಷ್ಟು ಸಹಜ ಇರಂಗಿಲ್ಲ. ಹೊಸ ಮನೆ, ಹೊಸ ಜೀವನ. ಆ ಮನೆಯೊಳಗ ಮಲ್ಲಮ್ಮ ಹೊಸದಾಗಿ ಕಾಲಿಟ್ಟಿದ್ದಾಳೆ. ಯಾಕಂದ್ರೆ ಬಲಗಾಲಿಟ್ಟು ಏನ್ ಮಾಡ್ತೇವ್ರಿ, ಅಕ್ಕಿ ಬೆಲ್ಲ ಒದಿಸಿ ಮುಂದೆ ಒಳಗೆ ಬಲಗಾಲಿಟ್ಟು ಕರ್ಕೊತೀವಿ ನಾವೆಲ್ಲ, ಹೌದಿಲ್ಲ? ಮನೆ ತುಂಬ ನೋಡುವ ನೀನು ಅನ್ನಪೂರ್ಣೇಶ್ವರಿಯಾಗಿ ಮನೆಯೊಳಗ ಬದುಕನ್ನ ಕಳಿ ಅಂತ ತಿಳ್ಕೊಂಡು ಒಳಗಡೆ ತುಂಬಿಸ್ಕೊಳ್ತೀವಿ. ಹಂಗ ಮಲ್ಲಮಾಂಬೆ ನಿನ್ನೆ ದಿನ ಒಳಗಡೆ ಗಂಡನ ಮನೆಯನ್ನ ಸೇರ್ತಾಳೆ. ಮೊದಲನೇದಾಗಿ ಗಂಡನ ಮನೆಗೆ ಹೋದ ಬಳಿಕ ಇಲ್ಲಿ ಭರಮರೆಡ್ಡಿಯ ಬಳಿ ಹೋಗ್ತಾಳೆ. ಇಬ್ರು ಕುಳಿತುಕೊಳ್ತಾರೆ. ಮಂಚದ ಮೇಲೆ ಇಬ್ರು ಕುಳಿತುಕೊಂಡಾಗ ಭರಮರೆಡ್ಡಿ ಮಲ್ಲಮ್ಮಗಂತಾನೆ, ಏನಂತಾನೆ ನೋಡು, ನಾನು ನಿನಗೆ ಅಕ್ಕ ಅನ್ನಲೆ ಅಥವಾ ನಾನು ನಿನಗೆ ತಂಗಿ ಅನ್ನಲೆ ಅಥವಾ ನಾನು ನಿನಗೆ ಅವ್ವ ಅನ್ನಲೆ, ಏನೆಂದು ಕರೆಯಲಿ ಹೇಳು ಅಂತ ಮಲ್ಲಮ್ಮನ ಕೇಳತ್ತಾನೆ. ಹೆಂಡತೇನ ಯಾರು? ಭರಮರೆಡ್ಡಿ ಕೇಳ್ತಾನ್ರಿ. ಯಾವಾಗ ಭರಮರೆಡ್ಡಿ ಮಲ್ಲಮ್ಮನ ಹೀಗೆ ಕೇಳಿದಾಗ ಆ ಮಲ್ಲಮ್ಮ ಬಹಳ ತಿಳುವಳಿಕೆ ಇತ್ತು, ಬಹಳ ಚಂದ ಮಾತಾಡ್ತಾಳೆ ಮುಂದ. ಆದ್ರೆ ನಮ್ಮ ನಿಮ್ಮಂತವ್ರ ಮನೆಯೊಳಗೆ ಹಿಂಗೆ ಇಂಥ ಒಂದು ದೃಶ್ಯಾವಳಿಗಳಿರೋದ್ರ ಕಂಡಿತು ಅಂದ್ರೆ, ಕನ್ಯಾ ನೋಡಕ್ ಹೋಗಿದ್ರ ಹಿಂಗ, ಕನ್ಯಾ ನೋಡ್ಬೇಕಾದ್ರೆ ಹೆಸರು ಕೇಳ್ತಾರಿಲ್ಲ, ಹೆಸರು ಕೇಳ್ಬೇಕಾದ್ರೆ ಹುಡುಗನ ಹೆಸರು ಮತ್ತೆ ಬಾಜು ಕೂತವ್ರು ಕೇಳ್ತಿರ್ತಾರ, ಕೇಳ್ಕೊಂತ ಹೊಂಟ್ರಂತ ಎಲ್ಲದಕ್ಕೂ ಅವನ ಹೆಸರು ಏನೇ ಕೇಳಿ, ದೊಡ್ಡಣ್ಣ. ಆ ಹುಡುಗಿ ಕುಂತಂಗ್ ಮಾಡ್ಕೊಂಡು ಒಳಗೆ ಹೋಗ್ತಾಳ್ರಿ. ಅದ್ನ ಏನಂತ ಕರಿಬೇಕು? ಹೆಸರು ದೊಡ್ಡಣ್ಣ ಅದ, ಅಣ್ಣ ಅಂತ ಬರ್ತದೆ ಅಂದ. ನಾ ಮದುವೆಗ ಹೊರಬೇಕಿಲ್ಲ ಅಡಿ. ಇಲ್ಲಿ ಅಣ್ಣ ತಂಗಿ ಅನ್ನಲಿ, ಅಕ್ಕ ಅನ್ನಲಿ, ಅವ್ವ ಅನ್ನಲಿ ಇಷ್ಟೆಲ್ಲ ಕೇಳಿದಾಳೆ. ಕಣ್ಣೊಳಗೆ ಕಣ್ಣೀರು ಬರ್ತಾವ ಲೌಕಿಕರಿಗೆ. ಆದ್ರೆ ಮಲ್ಲಮ್ಮ ಅಂತಾಳೆ, ಅಕ್ಕನೂ ಅಲ್ಲ, ಅವ್ವನೂ ಅಲ್ಲ, ತಾಯಿಯೂ ಅಲ್ಲ, ನಿನ್ನ ಸೇವೆಯನ್ನ ಮಾಡುವುದಕ್ಕಾಗಿ ಬಂದಿರುವೆ, ನಾ ನಿನ್ನ ದಾಸಿ ಅಂತಾಳೆ ಮಲ್ಲಮ್ಮ, ನಾ ನಿನ್ನ ದಾಸಿ ಅಂತಾಳೆ ಮಲ್ಲಮ್ಮ. ಈ ಮನೆಯವರೆಲ್ಲರನ್ನ ಸೇವೆ ಮಾಡುವುದಕ್ಕಾಗೇ ನಾ ಬಂದೀನಿ. ಏನು ಬೇಡಿದ್ರು ಕೇಳಿ, ಸಹನಶೀಲತೆಯಿಂದ ಒಳ್ಳೆಯ ಗುಣವರ್ತನೆಗಳಿಂದ ಕೆಲಸ ಮಾಡಿಕೊಡುತ್ತೀನಿ. ನಿಮ್ಮ ಮನೆ ಎಲ್ಲರಿಗೂ ನಾನು ಸೇವಕಿಯಾಗಿರುತ್ತೀನಿ. ನಿನ್ನಗೆ ಮಾತ್ರ ನಾನು ದಾಸಿ. ಕರೆದಾಗ ಬರ್ತೀನಿ, ಹೋಗಿಂದಾಗ ಹೋಗ್ತೀನಿ, ಏನು ಕೆಲಸ ಹೇಳ್ತಿ ಎಲ್ಲವನ್ನ ಮಾಡ್ತೀನಿ ಅಂತ ತಿಳ್ಕೊಂಡು ಮಲ್ಲಮ್ಮ ಇಲ್ಲಿ ಹುಚ್ಚು ಭರಮರೆಡ್ಡಿಗೆ ಹೇಳ್ತಾಳೆ. ಎಷ್ಟು ಆನಂದ! ಯಾರು ಇಷ್ಟು ಚಂದ ಭರಮರೆಡ್ಡಿಯ ಜೊತೆ ಯಾರೂ ಮಾತಾಡಿರೋದಿಲ್ಲ. ಮಲ್ಲಮ್ಮ ಮಾತಾಡಿದಾಗ ಭರಮರೆಡ್ಡಿಗೆ ಬಹಳ ಸಂತೋಷ ಆಯ್ತು. ಯಾವಾಗ ಸಂತೋಷ ಆದ ಬಳಿಕ ಮುಂದ ಜೀವನ ನಡೆಯಬೇಕಲ್ಲ. ಗಂಡನ ಮನೆಯೊಳಗೆ ಹೆಣ್ಣಿನ ಜೀವನ ಅದಾವ ರೀತಿಯೊಳಗೆ ನಡೆಯುತ್ತದೆ. ಇಲ್ಲಿ ಬೆಳಕರಿತು ಜೀವನ. ಬೆಳಕರದ ಬಳಿಕ ಎಷ್ಟು ಚಂದ ಆ ತಾಯಿಯ ಕೆಲಸ. ಮನೆಯ ಎಲ್ಲ ಸ್ವಚ್ಛವಾಗಿ ಕಸವನ್ನ ಗುಡಿಸ್ತಾಳೆ, ರಂಗವಲ್ಲಿಯನ್ನ ಹಾಕ್ತಾಳೆ, ದೇವರ ಪೂಜೆಯನ್ನ ಮಾಡ್ತಾಳೆ. ದೇವರ ಧ್ಯಾನದೊಳಗ ಆ ತಾಯಿ ಮಲ್ಲಮ್ಮ ಉಳಿದುಕೊಳ್ಳುತ್ತಾಳೆ. ಅದರ ಜೊತೆಗೆ ತಾಯಂದ್ರು ಹೋಗ್ರಿ. ಆಮೇಲೆ ಅಮ್ಮವ್ರನ್ನ ವೇದಿಕೆಗೆ ಆಗಮನ ಮಾಡ್ಕೊಳ್ಳೋಣ. ಮಂಗಲಂ ದೇವ ಪಾರ್ವತಿ ಬರೀಶ್ವರರ ಮಹಾದೇವ. ಶ್ರೀಮಾತು ಶ್ರೀ ಕಾಶಿಬಾಯಿ ಅಮ್ಮನವರು ಹೇಮರೆಡ್ಡಿ ಮಲ್ಲಮ್ಮನ ದೇವಸ್ಥಾನ ತಾಳಿಕೋಟೆಯವರ ಪರ ತಾಯಂದಿರನ್ನ ವೇದಿಕೆಗೆ ಜೋರಾದ ಚಪ್ಪಾಳೆಯ ಮುಖಾಂತರವಾಗಿ ನಾವೆಲ್ಲ ಸ್ವಾಗತವನ್ನು ಕೋರೋಣ.
ಪ್ರತಿನಿತ್ಯದ ಸಹಿತವಾಗಿ ತನ್ನ ಕೆಲಸದೊಳಗ ಕಾಯಕವನ್ನ ಮಾಡುತ್ತಾ ಹೋಗ್ತಾಳೆ. ಅತ್ತೆ ಮಾವರಿಗೆ ಪ್ರತಿದಿನದ ಸೇವೆಯನ್ನ ಮಾಡುತ್ತಾಳೆ. ಅತ್ತೆ ಮಾವರ ಸೇವೆ ಮಾಡಬೇಕಾಗಿತ್ತಂದ್ರೆ ಎಷ್ಟೋ ಜನ್ಮದ ಪುಣ್ಯ ಬೇಕು. ನನಗೆ ಅತ್ತೆ ಮಾವರು ಸಿಕ್ಕಾರ ತಿಳ್ಕೊಂಡು ಮಲ್ಲಮ್ಮ ಸೇವೆ ಮಾಡುತ್ತಾಳೆ. ಮಲ್ಲಮ್ಮ ಬೆಳಗ್ಗೆ ಎದ್ದು ದೇವರ ಪೂಜೆಯನ್ನ ಧ್ಯಾನವನ್ನ ಎಲ್ಲ ಒಳ್ಳೆಯ ಸಂತೋಷ ಭಾವನೆಯಿಂದ ಕೆಲಸವನ್ನ ಮಾಡುತ್ತಾ ಮಲ್ಲಮ್ಮ ಹೊಂಟಾಳಕರೆ. ಇಲ್ಲಿ ಮನೆಯೊಳಗ ಮಗಳು ಗಂಡನ ಮನೆಯನ್ನ ಬಿಟ್ಟು ಬಂದಾಳೆ. ಮಗಳು ನಾಗಮ್ಮ ಅಂತಕ್ಕಂಥ ಹೆಣ್ಣು ಮಗಳು ಗಂಡನ ಮನೆಯೊಳಗೆ ಇರಬಹುದಿತ್ತು. ಗಂಡನ ಮನೆಯನ್ನ ಬಿಟ್ಟು ಬಂದು ತವರ ಮನೆಯೊಳಗೆ ಕುಳಿತುಕೊಂಡಾಳೆ. ಇಲ್ಲಿ 5 ಜನರು ಎಲ್ಲರೂ ಸಣ್ಣದಾಗಿರ್ತಕ್ಕಂಥ ಹೆಣ್ಣು ಮಗಳು ಯಾರು? ಕಿರಿಯ ಸಸಿ ಮಲ್ಲಮ್ಮ. ಇಲ್ಲಿ ಮಲ್ಲಮ್ಮನ ಗುಣ ವಿಚಾರಗಳೇ ಬೇರೆ ಇದ್ದಾವೆ. ಶಿವನಾಮಸ್ಮರಣೆಯನ್ನ ಮಾಡುತ್ತಾ ತನ್ನ ಕಾಯಕದೊಳಗ ಮಲ್ಲಮ್ಮ ಸೇವೆ ಮಾಡ್ತಾ ಉಂಟಾಳ. ಆದ್ರೆ ಹಿಂಗ್ ಹೊಂಟಿದ್ದಾಳ ಕರೆ. ಇಲ್ಲಿ ನಾದಿನಿಯರು ನೆಗಣ್ಣಿಯರೇನ ಅಗರಿದ್ದಾರೆ. ಅಂದ್ರೆ ನಮ್ಮ ತಾಯಿಂದ್ರ ಬೆಳಗ ಕಿರುಕುಳವನ್ನ ಕೊಡುತ್ತಾರೆ. ಬೇಗ ಹೇಳ್ತಾಳೆ, ಕೆಲಸ ಮಾಡ್ತಾಳೆ, ರಂಗೋಲಿ ಹಾಕ್ತಾಳೆ, ದೇವರ ಪೂಜೆ ಮಾಡ್ತಾಳೆ. ಇದೆಲ್ಲವನ್ನ ಸಹಿಸಲಿಕ್ಕೆ ಆಗಲಿಲ್ಲ ನೆಗಣ್ಣಿಯರಿಗೆ. ಇಷ್ಟು ಚಂದ ಬೇಗ ಎದ್ದು ಅತ್ತಿ ಮಾವರ ಪ್ರೀತಿಯನ್ನ ಆರಂಭದೊಳಗ ಗಳಿಸ್ತಾಳೆ. ಯಾವಾಗ ಆರಂಭದೊಳಗ ಅತ್ತಿ ಮಾವರ ಪ್ರೀತಿಯನ್ನ ಗಳಿಸುತ್ತಾ ಹೋದಳು, ಇನ್ನೂ 4 ಜನ ಏನಿದ್ದಾರಲ್ಲ, ಇನ್ನು ನಮಗೊಳಿಗಾಲ ಇಲ್ಲ. 8 ಗಂಟೆಗೆ ಎದ್ದು ಆರಾಮ್ ಚಂದ ಇರ್ತಿದ್ವಿ ನಾವೆಲ್ಲ. ಆದ್ರೆ ಬೇಗ ಎದ್ದು ಸ್ನಾನ ಮಾಡಿಕೊಂಡು ಪೂಜಾ ಮಾಡಿಕೊಂಡು ಎಲ್ಲರ ಸೇವೆ ಮಾಡುತ್ತೊಂಟಾಳ. ಮುಂದೆ ನಮಗೆ ತೊಂದರೆ ತಪ್ಪಿದ್ದಲ್ಲ ಅಂತ ತಿಳ್ಕೊಂಡು ಏನ್ ಮಾಡ್ತಾರೆ? ಅತ್ತೆಯ ಮನಸ್ಸನ್ನ ಕೆಡಿಸ್ತಾರೆ. ಇಲ್ಲಿ ಅತ್ತೆಯ ಮನಸ್ಸನ್ನ ಯಾವ ರೀತಿಯೊಳಗೆ ಕೆಡಿಸ್ತಾರೆ? ಅತ್ತೆಯ ಹೆಸರು ಪದ್ಮಮ್ಮ. ಅತ್ತೆಯ ಹೆಸರು ಪದ್ಮಮ್ಮ. ಅತ್ತೆಯೇ, ನಿಮ್ಮಂತ ಅತ್ತಿ ಸಿಕ್ಕಿದ್ದು ನಾವು ಧನ್ಯರು. ಇವ್ರು 4 ಜನ ಇದ್ದಾರಲ್ಲ, ನಿಮ್ಮಂತ ಅತ್ತಿ ಸಿಕ್ಕಿದ್ದು ನಾವು ಧನ್ಯರಿದ್ದೀವಿ. ಆದ್ರೆ ಮಲ್ಲಮ್ಮ ಕೆಟ್ಟಿದ್ದಾಳೆ. ವಿಷದ ಬೀಜವನ್ನ ಬಿತ್ತಾಳೆ ಮಲ್ಲಮ್ಮ. ಏನೋ ಆಡಂಬರದ ಮಾತುಗಳನ್ನು ಹೇಳಿ ನಿನ್ನನ್ನ ಬುಟ್ಟಿಗೆ ಹಾಕೋತಾಳೆ ತಿಳ್ಕೊಂಡು ಹಿಂಗೆಲ್ಲ ಹೇಳ್ತಾರೆ. ಹೇಳ್ತಾ ಹೋದಂತೆಲ್ಲ ಒಂದು ಸ್ವಲ್ಪ ದಿನಗಳಲ್ಲಿ ಅತ್ತೆಯ ಮನಸ್ಸು ಸಹಿತ ಕರಗ್ತದೆ. ಇಲ್ಲಿ ಮಗಳು ಹೇಳಿದಂಗ ತಾಯಿ ಕೇಳುತ್ತ ಬಂತಳು. ಯಾವಾಗ ಮಗಳು ಹೇಳಿದಂಗೆ ತಾಯಿ ಕೇಳ್ಕೋತ ಹೊಂಟಳು. ಇಲ್ಲಿ ಇನ್ನು ಉಳಿದಿರತಕ್ಕಂಥ 4 ಜನ ಸ್ವಸ್ತ್ರೇನಿದ್ದಾರಲ್ಲ, ಈ ಜನ 4 ಜನ ಹೇಳ್ತಾರ, ನಾವು ಒಕ್ಕಲಿಗರಿಗೆ ಏತಕ್ಕಾಗಿ ಬೇಕು ಪೂಜೆ ಪುನಸ್ಕಾರ? ಏತಕ್ಕಾಗಿ ಬೇಕಾಗ್ಯದ ಒಕ್ಕಲಿಗರಿಗೆ? ನಾವು ವಾರಕ್ಕೊಂದು ಸಾರಿ ದೇವರ ಪೂಜೆಯನ್ನ ಮಾಡಬೇಕು. ವಾರಕ್ಕೊಂದು ಸಾರಿ ಶ್ರೀಶೈಲ ಮಲ್ಲಿಕಾರ್ಜುನನಿಗೆ ಹೋಗಬೇಕು. ಧ್ಯಾನದೊಳಗ ಕುಳಿತುಕೊಳ್ಳಬೇಕು. ದಿನಂಪ್ರತಿ ದೇವರ ಪೂಜೆಯನ್ನ ಮಾಡೋದು, ಆ ಶ್ರೀಶೈಲ ಮಲ್ಲಯ್ಯನ್ನ ನೆನೆಯೋದು, ಇದು ಒಕ್ಕಲಿಗರಿಗೆ ಏತಕ್ಕಾಗಿ ಬೇಕು ಅತ್ತೆ? ನಾವು ದುಡಿದುಣ್ಣಬೇಕು. ಇದು ಒಕ್ಕಲಿಗರಿಗೆ ಸತ್ತಕ್ಕಂಥ ಪೂಜೆ ಅಲ್ಲ. ದಿನಪ್ರತಿ ಪೂಜೆ ಮಾಡ್ತಾಳೆ. ಪೂಜೆ ತಕ್ಕಾಗಿ ಮಾಡ್ತಾಳೆ ಮಲ್ಲಮ್ಮ. ಪೂಜೆ ಮಾಡಬೇಡಿ ಅಂತ ಹೇಳಿ ಅತ್ತೆಯವರಂತ ಬೋಧನೆ ಮಾಡಿದ್ರು. ಇವಾಗ ಬೋಧನೆ ಮಾಡಿದ್ರು, ಹೇ ಮಲ್ಲಿ ಬಾಯಿಲ್ಲಿ ಅತ್ತಿ ಮಾತು ಬದಲಾವಣೆ ಆಯಿತು. ಅತ್ತಿಯ ಮಾತು ಬದಲಾವಣೆ ಆಯಿತು. ಮನಸ್ಸಿನೊಳಗೆ ಏನು ತಿಳ್ಕೊಳ್ಳುತ್ತಿಲ್ಲ ಮಲ್ಲಮ್ಮ. ಯಾವಾಗ ಕರೆದಾಗ ಓಡಿ ಬರುತ್ತಾಳೆ, ಅತ್ತೆವ್ವ ಏನು ಹೇಳಮ್ಮ. ಹೇಳಿದಾಗ, ನೀನು ದೇವರ ಪೂಜೆ ಮಾಡಬೇಡ, ಮಲ್ಲಿಕಾರ್ಜುನನಿಗೆ ಹೋಗಬೇಡ, ಬೇಗ ಎದ್ದು ಕೆಲಸ ಮಾಡಿಕೊಂಡು ನಿನ್ನ ಕಾಯಕದೊಳಗ ಕೆಲಸ ಮಾಡು, ಹೊಲಕ್ಕೋಗಿ ದುಡಿ ಅಂತಾರೆ. ಅತ್ತೆ, ದೇವರ ಪೂಜೆಯನ್ನ ಮಾಡಬೇಡೆಂದು ಹೇಳಬೇಡ. ಈ ದೇವರ ಪೂಜೆಯನ್ನ ಮಾಡುವಂಥದ್ದು ನನ್ನ ಸಂತೋಷಕ್ಕಾಗಿ ಅಲ್ಲ, ನಿಮ್ಮೆಲ್ಲರನ್ನ ಮೆಚ್ಚಿಸುವುದಕ್ಕಾಗಿ ಅಲ್ಲ. ನಿಮ್ಮೆಲ್ಲರನ್ನ ಮೆಚ್ಚಿಸಿ ನಾನು ಹೆಸರು ತೆಗೆದುಕೊಳ್ಳಬೇಕೆಂದು ತಿಳ್ಕೊಂಡು ಈ ಮನೆಯೊಳಗ ಬೇಗ ಎದ್ದು ಪೂಜೆ ಮಾಡೋದಿಲ್ಲ. ಈ ಮನೆಗೆ ಮುಂದೆಂದೂ ಬಡತನ ಬರಕೂಡುದು. ಈ ಮನೆಯೊಳಗ ಯಾರೂ ಸಂಕಷ್ಟಕ್ಕೀಡಾಗಕೂಡುದು. ನಾವೆಲ್ಲರೂ ಸಂತೋಷವಾಗಿರ್ಬೇಕಂತ ತಿಳ್ಕೊಂಡು ಶ್ರೀಶೈಲ ಮಲ್ಲಿಕಾರ್ಜುನನ ನಾಮಸ್ಮರಣೆಯನ್ನು ಮಾಡ್ತೀನಿ. ಅತ್ತಮ್ಮ, ದಯವಿಟ್ಟು ನನ್ನ ಪೂಜೆಯನ್ನು ಬಿಡಿಸಬೇಡ ಅಂತ ಬೇಡುತ್ತಾಳೆ. ನನಗಾಗಿ ಅಲ್ಲ, ಈ ಮನೆಯ ವಂಶ ಉಳಿಬೇಕು, ಈ ಮನೆಯ ಹೆಸರು ಉಳಿಬೇಕು. ಜಗತ್ತಿನೊಳಗೆ ಈ ಮನೆಯ ಹೆಸರು ಎಷ್ಟು 100 ವರ್ಷಗಳ
ಪ್ರಾಣಗಳು ಗತಿಸಿದರೂ ಸಹಿತವಾಗಿ ಹೇಮರೆಡ್ಡಿ ಮಲ್ಲಮ್ಮನ ನೆನೆಸಬೇಕು ಅಂತ ಸೊಸೆ ಹತ್ತೀನಿ ಅತ್ತಿ, ನನಗೆ ಅವಕಾಶ ಕೊಡುವ ಅತ್ತಿ, ದಯವಿಟ್ಟು ಅಂತ ಬಿಡ್ತಾಳೆ ಅಂಗಲಾಚಿ. ಎಷ್ಟು ಹೇಳಿದ್ರು ಕೇಳೋದಿಲ್ಲ. ಮಧ್ಯರಾತ್ರಿ ಪದುಮಮ್ಮನೆಗೆ ಇನ್ನುಳಿದ 4 ಜನ ಎಲ್ಲರೂ ಸೇರಿಕೊಂಡು, ಮಗಳು ಸೇರಿಕೊಂಡು ಹೇಳ್ತಾರೆ, ನಿನಗಿಷ್ಟು ಬೋಧನೆ ಮಾತು ಹೇಳಿ ನಿನ್ನ ಸಪ್ಪಗೆ ಮಾಡುತ್ತಾಳೆ. ಮನೆಯೊಳಗಿರುವಂತ ಸಾಮಾನು ಪ್ರತಿನಿತ್ಯ ತಿಕ್ಕಿ ತೊಳೆದು ಹೆಂಗಾಗಿತ್ತಂದ್ರ ಬೆಳ್ಳಗಾಗಿತ್ತು. ಆ ಪಾತ್ರೆಗಳನ್ನ ದಿನ ತೊಳೆಯೋದನ್ನ ನೋಡಿ ಹೆಣ್ಮಕ್ಳು ಹೇಳ್ತಾರೆ, ನಗಣ್ಣಿಯರೆಲ್ಲರೂ ದಿನ ತೊಳೆದು ಸವಿಸ್ತಾಳೆ ಪಾತ್ರೆಗಳು ಸವಿದು ಹೋಗ್ತವೆ. ಏತಕ್ಕಾಗಿ ಪಾತ್ರೆಗಳನ್ನ ತೊಳೆಬೇಕು, ವಾರಕ್ಕೊಂದು ದಿನ ಸ್ನಾನ ಮಾಡಬೇಕು, ವಾರಕ್ಕೊಂದು ದಿನ ಪೂಜೆ ಮಾಡಬೇಕು. ಇದು ಮಲ್ಲಮ್ಮನ ಸಂಸ್ಕೃತಿ ಅಲ್ಲ, ತಂದೆ ತಾಯಿ ಹೇಳಿಕೊಟ್ಟಿರ್ತಕ್ಕಂಥ ಸಂಸ್ಕಾರ ಬಹಳ ದೊಡ್ಡದಾದ. ಸಂಸ್ಕಾರದ ಬಲದಿಂದ ಮನೆಯಿಂದ ಉಳಿಸುವಂತ ಪ್ರಯತ್ನ ಮಲ್ಲಮಾಂಬೆಯ ಪ್ರಯತ್ನ. ಇಲ್ಲಿ ಸಂಸ್ಕಾರ ಅಂತಕ್ಕಂಥದ್ದು ಬಹಳ ದೊಡ್ಡದ್ರಿ. ಯಾವಾಗ ಇಷ್ಟೆಲ್ಲ ಹೇಳಿದಾಗ ಮತ್ತತ್ತೆ ಹೇಮಲ್ಲಿ ಮತ್ವ ಅಂತಾಳೆ ನೋಡ್ರಿ. ಇಲ್ಲಿ ಜೋರಾದ ಧ್ವನಿ ಮಾಡಿದ್ರು ಸಹಿತವಾಗಿ ಮಲ್ಲಮ್ಮ ಒಂದು ದಿನವೂ ಸಹಿತವಾಗಿ ನನಗೆ ಹಿಂಗೆ ಯಾಕೆ ಕರಿತೀರಿ ಅನ್ನುತ್ತಿಲ್ಲ ಮಲ್ಲಮಾಂಬೆ. ಯಾವಾಗ ಹೀಗೆಲ್ಲ ವಿಚಾರ ಆಯ್ತು, ಇಲ್ಲಿ ಅತ್ತಿಗೆಲ್ಲ ಬೋಧನೆ ಮಾಡ್ಲಾಕ್ ಕತ್ತಿದ್ರು 4 ಜನ, ಇನ್ನೊಂದಿಷ್ಟು ಉಳಿ ಹಿಂಡುತ್ತಾರೆ ಸಂಸಾರದೊಳಗ. 4 ಜನ ಹೆಂಗ್ ಉಳಿ ಹಿಂಡುತ್ತಾರೆ ಅಂದ್ರ, ಇಲ್ಲಿ ಮಲ್ಲಮ್ಮ ಭರಮರೆಡ್ಡಿಯ ಹುಚ್ಚು ಭರಮರೆಡ್ಡಿ ಜೀವನ ಚೆನ್ನಾಗಿರಬಾರ್ದು, ಇವರ ದಾಂಪತ್ಯ ಜೀವನ ಚೆನ್ನಾಗಿರ್ಕೂಡುದು, ಇವರ ದಾಂಪತ್ಯ ಜೀವನವನ್ನು ಕೆಡಿಸೋಣ. ನೋಡ್ರಿ ಎಷ್ಟು ಹೊಟ್ಟೆ ಕಿಚ್ಚು ಬಿದ್ದಾರ. ಬೇರೆ ಯಾರಿದ್ದಾರೆ? ಅಣ್ಣ ತಮ್ಮರು, ಅಕ್ಕ ತಂಗಿಯರು ಎಲ್ಲರೂ ಬಹಳ ಚಂದ ಇರೋಣ, ಇದ್ದುಕೊಂಡು ನಾವು ಭಗವಂತನನ್ನ ಮುಟ್ಟೋಣ ಅನ್ನುವಂಥ ಭಾವ ಈ 4 ಜನಗಳಿಗೆ ಇಲ್ಲ. ತಪ್ಪಿ ಈ 4 ಜನ ಇದ್ರಂದ್ರೆ ಈ ವಂಶ ನೋಡಿ ಬೆಳಗ್ರಿ ಅಂತ ಹೇಳ್ತಿದ್ರು. ಆದ್ರೆ ಇವ್ರ ವಂಶದೊಳಗೆ 4 ಜನ ಕೆಟ್ಟಿದ್ದಾರೆ ಇದ್ದುದಕ್ಕಾಗಿ ಇವರ ಹೆಸರು ಎಲ್ಲೂ ಬರಲಿಲ್ಲ. ಮಲ್ಲಮ್ಮ ತಾಯಿ ಹೆಸರು ಅಜರಾಮರವಾಗಿ ಇಲ್ಲಿ ಉಳ್ಕೊತ್ತು ಬಂಧುಗಳೇ. ಹೆಂಗ ಇಲ್ಲಿ ಕಾಲ ಕಳೆಯುತ್ತ ಹೊಂಟಾಳ. ಅವಾಗ ಇದು ಹುಳಿ ಹೆಂಗಿಡ್ತಾರಂದ್ರ, ಹೇ ಬರಮ ಇಲ್ಲಿ ಬಾ, ಹೇ ಬರಮ ಇಲ್ಲಿ ಬಾ. ತಾಯಿ ಕರೀತಾಳೆ. ತಾಯಿ ಹೇಳುವ ಮಾತು ವೇದ ವಾಕ್ಯವೆಂದು ತಿಳಿನಿ. ನಿನ್ನ ಹೆಂಡತಿ ಮಾತು ನೀ ಕೇಳಬೇಡ, ಹೆಂಡತಿ ಮಾತು ಕೇಳಿ ನೀನು ಹುಚ್ಚನಾಗಬೇಡ, ಹುಚ್ಚಿದ್ದಿ ಮತ್ತು ಹರೆಹುಚ್ಚನಾಗಿ ಉಳಿದುಕೊಳ್ಳಬೇಡ. ನಿನ್ನ ಹೆಂಡತಿ ಜೊತೆ ಮಾತನಾಡಬೇಡ, ನಿನ್ನ ಹೆಂಡತಿ ಜೊತೆ ಕುಳಿತುಕೊಳ್ಳಬೇಡ. ಅತ್ತಿ ಅಂತಾಳೆ, ಕೆಟ್ಟ ಪದವನ್ನು ಉಪಯೋಗ ಮಾಡ್ತಾಳೆ ಅಂತಂದ್ರೆ ಅತ್ತಿ ನಿನ್ನ ಹೆಂಡತಿ ರಂಡೆ ಇದ್ದಾಳೆ. ಏನು ಮಾತಾಡಿದ್ರು? ಹೆತ್ತ ತಾಯಿನೇ ಇಂಥ ಮಾತನ್ನು ಹೇಳಿದಾಗ ಅವನು ಹೆಂಗ ಬದುಕಬೇಕು? ಭರಮರೆಡ್ಡಿ ಅಂತ ನಾ ಹುಚ್ಚನಲ್ಲ, ಜಗದ ಹುಚ್ಚನ್ನ ಬಿಡಿಸುವುದಕ್ಕಾಗಿ ಬಂದಾದ ಭರಮರೆಡ್ಡಿ. ಭರಮರೆಡ್ಡಿ ಅಂತಾನೇವ, ನಾನಿನ್ನು ಸತ್ತಿಲ್ವೇನಲ್ಲವ? ನಾ ಇನ್ನು ಸತ್ತಿಲ್ಲ, ನಾ ಸತ್ತಿದ್ರ ನನ್ನ ಹೆಂಡತಿ ರಂಡೆ ಹಾಕಿದ್ದಳು. ತಾಯಿಗತ್ತಾನ ನಾವು ಬಿತ್ತಿದ ಬೀಜ ನಮಗೆ ಬೆಳೆದು ಬಂತು ಅಂತಾರೆ. ನಾನಿನ್ನೂ ಸತ್ತಿಲ್ಲ, ಸತ್ರ ನನ್ನ ಹೆಂಡತಿ ರಂಡೆ ಆಗ್ತಿದ್ಳು. ಆದ್ರೆ ನನ್ನ ಹೆಂಡತಿನ ಮುಟ್ಟಬೇಡ್ರಿ ಅಂತ ಹೇಳ್ತೀರಿ, ಮಾತಾಡಬೇಡ್ರಿ ಅಂತ ಹೇಳ್ತೀರಿ. ನನ್ನ ಹೆಂಡತಿ ದೇವತೆ ಇದ್ದಂಗಿದ್ದಾಳ. ನನ್ನ ಹೆಂಡತಿ ಪ್ರತಿನಿತ್ಯ ನನ್ನ ಪಾದಕ್ಕೆ ನಮಸ್ಕಾರ ಮಾಡುತ್ತಾಳೆ. ದೇವತೆ, ಮಹಾನ್ ಶಿರೋಮಣಿ. ಮತ್ತ ಇಲ್ಲಿ ತಾಯಿ ಅವಾಗಂತಾಳ, ಹುಚ್ಚ ಎಲ್ಲ ಹುಚ್ಚು ಎಲ್ಲ ಹೇಳಿದಂಗೆ ಹೇಳಿ ಹೆಂಡತಿ ಮಾತು ಕೇಳ್ಕೋತ ಕಾಲ ಕಳ್ಳೆಕತ್ತಿ, ನಿನಗ ಬುದ್ಧಿ ಇಲ್ಲ. ನನಗೆ ಮುಟ್ಟಬೇಡ ಅಂತ ತಿಳ್ಕೊಂಡು ಹೊಡಿತೀರಿ ಬಡಿತೀರಲ್ಲ. ಆ ತಾಯಿಯ ನನ್ನ ಮಲ್ಲಮ್ಮನಿಗೆ ರಂಟೆ ಅಂತೀರಲ್ಲ, ನೀವು ಮುಟ್ಟಿದ್ರ ಮತ್ ನಾನು ಸತ್ತು ಹೋಗ್ತೀನಿ ಅಂತ ಹೇಳಿರಿ, ಮುಟ್ಟಿದ್ರಿ ನೀವು. ಆದ್ರೆ ನೀವು ದಿನ ಮುಟ್ಟುತ್ತೀರಿ, ಹೊಡಿತೀರಿ, ಬಡಿತೀರಿ, ನೀವು ಉಳಿತೀರೇನು? ನೀವು ಸತ್ತು ಹೊಕ್ಕೀರಿ. ನನ್ನ ಹೆಂಡತಿ ಮಲ್ಲಮ್ಮನ ಮುಟ್ಟಿದ್ರ ನೀವು ಉಳಿಯೋದಿಲ್ಲ, ಸತ್ತು ಹೊಕ್ಕೀರಿ ಅಂತಾನೆ ಭರಮರೆಡ್ಡಿ. ಅಂತ ಮಾತುಗಳನ್ನ ಇಲ್ಲಿ ಹಿಂಗ್ ಹೇಳಕತ್ತಿದ. ಇಲ್ಲಿ 4 ಜನ ಇಲ್ಲಿನ ಗೆಳತಿಯರ ಮನೆಯೊಳಗಿದ್ರಲ್ಲಿ ಅಕ್ಕ ತಂಗಿರ ಅಣ್ಣ ತಮ್ಮರ ಹೆಂಡ್ರು ಮಾತಾಡ್ಲಾರ ಸರಳ ಒಳಗೆ ಹೋಗ್ತಾರೆ. ಯಾವುದೇ ಮಾತುಗಳು ಬರ್ಲಿಲ್ಲ. ಇನ್ನ ನಮ್ಮ ಮಾತುಗಳು ನಡೆಯೋದಿಲ್ಲ ಅಂತ ತಿಳ್ಕೊಂಡು ಒಳಗೆ ಹೋದ್ರು.
ಇಲ್ಲಿ ಒಳಗೆ ಹೋದ ಬಳಕೆ ಏನಾಗತ್ತ ಮತ್ತೇನು ಮಾಡ್ತಾರ, ಒಟ್ಟು ಹೆಂಗಾರ ಮಾಡಿ ಗಂಡ ಹೆಂಡತಿನ ಕೊಡ್ಲಕ್ ಬಿಡಬಾರ್ದು, ಇವ್ರನ್ನ ಗಂಡ ಹೆಂಡತಿನ ಕೊಡೋದಕ್ಕೆ ಬಿಡಬಾರ್ದು ಅಂತ ತಿಳ್ಕೊಂಡು ಮತ್ತಿಷ್ಟು ಕಾಟ ಕೊಡ್ತಾರೆ ಮಲ್ಲಮ್ಮನಿಗೆ. ಎಂತ ಕಾಟ ಕೊಡ್ತಾರಂದ್ರೆ, ನಾ ಹೆಂಗ ಬಾಳಲಿ ಗಂಡನ ಮನಿಯಗ ಕತ್ತಿ ಕಾಟ ಬಾಳ, ಯಾಕೋ ಏನೋ ನನ್ನ ನೋಡಿದರು ಖಂಡಕಾರ ತಾಳ. ನಾ ಹೆಂಗ ಬಾಳಲಿ ಗಂಡನ ಮನಿಯಗ ಕತ್ತಿ ಕಾಟ ಬಾಳ, ಯಾಕೋ ಏನೋ ನನ್ನ ನೋಡಿದರು ಖಂಡಕಾರ ತಾಳ. ನನ್ನ ನೋಡಿದರ ಯಾಕೋ ಏನೋ ಖಂಡಕಾರ ತಾಳ. ಹಗಲು ರಾತ್ರಿ ಎಷ್ಟು ದುಡಿದರು ಕಾಡೆ ಕಾಡತಾಳ, ಮಾಡಿದ ಅಡುಗೆಯ ಮಗನ ಕರಕೊಂಡು ಮರಿಗೆ ಉಣ್ಣತಾಳ. ನಾಯಿಗೆ ಹೊಗದಂಗ ತುತ್ತು ಅನ್ನ ನನಗೆ ಒಗೆಯತಾಳ, ಹರವಟ್ಟಿಯಲಿ ಒಂದೇ ಸವನ, ಹರವಟ್ಟಿಯಲಿ ಒಂದೇ ಸವನ ನನ್ನ ದುಡಿಸುತ್ತಾಳ, ಈಕೆ ನನ್ನ ದುಡಿಸುತ್ತಾಳ. ನಾ ಹೆಂಗ ಬಾಳಲಿ ಗಂಡನ ಮನೆಯಗ ಕತ್ತಿ ಕಾಟ ಬಾಳ, ಯಾಕೋ ಏನೋ ನನ್ನ ನೋಡಿದರು ಖಂಡಕಾರ ತಾಳ. ತಿಳಿಗೇಡೆ ಅತ್ತಿ ಕೈಯಾಗ ನನ್ನ ಜೀವ ಎಲ್ಲ ಹಾಳ, ನನ್ನ ಕಷ್ಟ ಸುಖ ಕೇಳುವರಿಲ್ಲ ಹೆಂಗ ನನ್ನ ಬಾಳ. ಯಾರ ಮುಂದನ ಹೋಗಿ ಹೇಳಲಿ ನನಗಾದ ಗೋಳ, ಯಾರ ಮುಂದನ ಹೋಗಿ ಹೇಳಲಿ ನನಗಾದ ಗೋಳ. ನಮ್ಮಂತ ಹೆಣ್ಣಿಗೆ ಸಾಯುವ ತನಕ, ನಮ್ಮಂತ ಹೆಣ್ಣಿಗೆ ಸಾಯುವ ತನಕ ಕಣ್ಣೀರಿನ ಗೋಳ, ತಂಗಿ ಕಣ್ಣೀರಿನ ಗೋಳ. ನಾ ಹೆಂಗ ಬಾಳಲಿ ಗಂಡನ ಮನಿಯಗ ಕತ್ತಿ ಕಾಟ ಬಾಳ, ಯಾಕೋ ಏನೋ ನನ್ನ ನೋಡಿದರು ಖಂಡಕಾರ ತಾಳ. ನನ್ನ ಹಡೆದ ತಾಯಿ ನನ್ನ ಮಾರಿ ನೋಡಿ ಕಣ್ಣೀರಾಕತಾಳ. ಗಂಡನ ಮನೆಗೆ ಎಷ್ಟೇ ಒಡಿಲಿ ಪಡಿಲಿ ತಾಳಿ ಬಾಡುವುದು ಹೆಣ್ಣಿನ ಧರ್ಮ, ಹೆಣ್ಣಿನ ಧರ್ಮ. ಎಷ್ಟು ಕಾಡಿದರು ಗಟ್ಯಾಗಂತ ಬುದ್ಧಿ ಹೇಳತಾಳ. ಗಂಡನ ನೋಡಿ ಬಾಳೇನೆಂದರ ಅವನ ಹುಚ್ಚು ಬಾಳ, ಹುಟ್ಟಬಾರದು ಹೆಣ್ಣಾಗಿ ತಾಯಿ, ಹುಟ್ಟಬಾರದು ಹೆಣ್ಣಾಗಿ ತಾಯಿ. ಯಾತರದಿ ಬಾಳ, ಯಾತರದಿ ಬಾಳ. ನಾ ಹೆಂಗ ಬಾಳಲಿ ಗಂಡನ ಮನಿಯಗ ಅತಿ ಕಾಟ ಬಾಳ, ಯಾಕೋ ಏನೋ ನನ್ನ ನೋಡಿದರು ಖಂಡಕಾರ ತಾಳ. ನನ್ನ ಗಂಡಗ ಏನಾರ ಹೇಳಿ ತಿಳಿ ಕೆಡತಾರ,
ತಿಳಿ ಕೆಡೆಸತಾರ ನನ್ನ ಗಂಡನನ್ನ ಪಡೆಯುವುದ ನೋಡಿ ನಿಂತುಕೊಂಡು ನಗತಾರ ಗರತಿಯಾಗಿ ಬಾಳುವ ಹೆಣ್ಣಿಗೆ ಕಷ್ಟ ಜಗದಿ ಬಾಳ ನಮ್ಮಂತ ಹೆಣ್ಣಿಗೆ ಸಾಯುವ ತನಕ ನಮ್ಮಂತ ಹೆಣ್ಣಿಗೆ ಸಾಯುವ ತನಕ ಕಣ್ಣೀರಿನ ಗೋಳ ತಂಗಿ ಕಣ್ಣೀರಿನ ಗೋಳ ನಾಯಂಗ ಬಾಳಲಿ ಗಂಡನ ಮಲಿಯಗ ಅತಿ ಕಾಟ ಬಾಳ ಯಾಕೋ ಏನೋ ನನ್ನ ನೋಡಿದರು ಹೆಂಡಕಾರ ತಾಳ ಇಂಥವ್ರ ಕೈಯಾಗ ತಾಳಿ ಬಾಳೋದು ಕಷ್ಟ ಐತ್ರಿ ಬಾಳ ನನ್ನ ಹಣೆ ಬರ ಕೆಟ್ಟ ಐತಿ ಯಾರಿಗೆ ಹೇಳುದೇಳ ನನ್ನ ಹಣೆ ಬರ ಕೆಟ್ಟ ಐತಿ ಯಾರಿಗೆ ಹೇಳುದೇಳ ಸಂಸಾರದೊಳಗ ಸುಖ ಇಲ್ಲೋವ ಎಲ್ಲ ಬರೀ ಜೋಳ ಸಂಸಾರದೊಳಗ ಸುಖ ಇಲ್ಲೋವ ಎಲ್ಲ ಬರೀ ಜೋಳ ಅರಿಕೇರಿ ಮಾಸ್ತರ ಹೆಣ್ಣಿಗೆ ಧೈರ್ಯ ಹೇಳಿರುವ ಬಹಳ ತಂಗಿ ಹೇಳಿರುವ ಬಹಳ ನಾಯಂಗ ಬಾಳಲಿ ಗಂಡನ ಮಲಿಯಗ ಅತಿ ಕಾಟ ಬಾಳ ಯಾಕೋ ಏನೋ ನನ್ನ ನೋಡಿದರು ಕೆಂಡಕಾರ ತಾಳ ನನ್ನ ನೋಡಿದರ ಯಾಕೋ ಏನೋ ನನ್ನ ನೋಡಿದರ ಯಾಕೋ ಏನೋ ನನ್ನ ನೋಡಿದರ ಯಾಕೋ ಏನೋ ಕೆಂಡಕಾರ ತಾಳ ಹೆಗೆಣ್ಣಿಯರೆಲ್ಲರೂ ಸೇರಿಕೊಂಡು ಮಲ್ಲಮ್ಮನ ದಾಂಪತ್ಯವನ್ನ ಕೆಡಿಸೋಣ. ಗಂಡ ಹೆಂಡರನ್ನ ಒಂದು ನಿಮಿಷವೂ ಸಹಿತವಾಗಿ ಕುಳಿತುಕೊಂಡು ಮಾತನಾಡುವುದಕ್ಕೆ ಬಿಡೋದು ಬೇಡ ಅಂತ ತಿಳ್ಕೊಂಡು ಕೆಟ್ಟ ಕೃತ್ಯ ಕೆಲಸವನ್ನ ಮಾತಾಡುತ್ತಾರೆ 4 ಜನರು ಸೇರಿ. ಇಲ್ಲಿ ಎಷ್ಟು ಜನ ಜಗಳ ಚಿತ್ರ ಸಹಿತವಾಗಿ ಒಂದು ಮನಸ್ಸಿರಬೇಕಂತ ಜೀವನದೊಳಗೆ ಗಂಡ ಹೆಂಡರ ಮನಸ್ಸು ಒಂದಿತ್ತಂದ್ರ ಆ ಭಗವಂತ ಮೆಚ್ಚತಂದ್ರೆ ಬಂಧುಗಳೇ. ಅದಕ್ಕೊಂದು ಮಾತು ನೆನಪಾಗ್ತದೆ, ಹಂಗಿ ಮೇಲೆ ಅಂಗಿ ಚಂದೇನೋ ನನ್ನ ರಾಯ. ಅದಕ್ಕೆ ಈ ಮಾತು ಹೇಳಿದೆ ಆದ್ರೆ ನಾನು ನಿಮಗೆ, ಒಬ್ಬ ಹೆಣ್ಣಮಗಳು ಬೆಳಗಾವಿ ಮುಂಜಾನೆ 5 ಕಸ ಗುಡ್ಸಕತ್ತಿದ್ದಳು. ಬಹಳ ಅರ್ಥದ ಕೇಳ್ರಿ. ಒಬ್ಬ ಹೆಣ್ಣಮಗಳು ಬೆಳಗಾವಿ ಮುಂಜಾನೆ 5 ಕಸ ಗುಡಿಸ್ಲಕತ್ತಿದ್ದಳು. ಆ ಎಮ್ಮ ತಗೊಂಡು ಹೋಗಿದ್ಳು ಹೊರಗಡೆ. ತಗೊಂಡು ಹೋಗಿ ಬರ್ಬೇಕಾದ್ರ ಈ ಕಸ ಗುಡಿಸ್ತಿದ್ಲಲ್ಲ ಈ ಹೆಣ್ಣಮಗಳು ಮುಂದೆ ನಿಂತು ಸುಮ್ಮನೆ ತನ್ನ ಮನೆಗೆ ತನ್ನ ಕೆಲಸ ಐತೆ. ಬೆಳಗಿನ ಜಾವ 5 ಹೌದಿಲ್ಲ, 5 ಕೆಲಸ ಅದ. ಕೆಲಸ ಬಿಟ್ಟು ಈ ಹೆಣ್ಣು ಮಗಳ ಜೊತೆ ಏನು ಮಾತಾಡ್ತಾಳೆ? ಯವ್ವಾ ನಿನ್ನ ಗಂಡದ ಯವ್ವಾ ನಿನ್ನ ಗಂಡ ಅಲ್ಲೊಬ್ಬ ಹೆಣ್ಣು ಮಗಳ ಜೊತೆ ಮಾತಾಡ್ಕೋತ ನಿಂತಾನ. ಎಟ್ಟು ಬೇರಿಕಿರ್ಬೇಕ್ರಿ. ನನ್ನ ಮನೆ ದೋಸೆ ಭಾಳ ಇದಾವೆ ಮತ್ತು ಇನ್ನೊಬ್ರು ತಿದ್ದಕ್ಕುಗಳು. ಬೆಳಿಗ್ಗೆ 5 ಇರುದು. ಎಷ್ಟು ಗಂಟೆಗೆ ರೀ? ಬೆಳಿಗ್ಗೆ 5 ಅರ್ಥಗಿದ್ದೆ ಮಗ. ಬೆಳಿಗ್ಗೆ 5 ಅವಾಗ ಜಾಣೆ ಇದ್ರು ಹೆಣ್ಣುಮಗಳು ಭಾಳ. ಆಕಿ ಜೊತೆ ತಾಳ ಹಾಕಿದ್ರೆ ಬೆಳತನ ಮಾತಾಡ್ತಿದ್ರು ಹೆಣ್ಮಗಳು. ಮನೆಗೆ ಕೆಲಸ ಅದಲ್ಲ ನಿನ್ನ ಮನೆಯೊಳಗ ನಿನ್ನ ಕೆಲಸ ಅದ ಇಲ್ಲ, ನಿನ್ನ ಬುದ್ಧಿ ಅದಲ್ಲ. ಇನ್ನೊಬ್ಬರ ಮನೆ ಜೀವನದ ಬಗ್ಗೆ ಮಾತಾಡ್ತಿ, ಇನ್ನೊಬ್ಬರ ಜೀವನ ಮನೆ ಸಂಸಾರವನ್ನ ಹಾಳು ಮಾಡ್ತಿ, ಮನೆಗೆ ನಡಿ ಅಂತ ಸಿಟ್ಟಿನಿಂದ ಒಂದಿಷ್ಟು ಮಾತು ಹೇಳಿ ಕಳ್ಸಿಕೊಡ್ತಾವ. ಹಂಗಂದಾಗ ಅಯ್ಯೋವಾ ನೀನ್ ಭಾಳ ಚಲೋ ಹೆಣ್ಮಗಳಲ್ಲ, ಅದಕ್ಕೆ ಬುದ್ಧಿ ಹೇಳಕತ್ತೀನಿ, ಇಲ್ಲಿ ಬಿಡು ನನ್ನ ಮನೆಗೆ ನಾವ್ಕೇನಿ. ಇದು ಚಲೋ ಬುದ್ಧಿ ಅಂದ್ರೆ ಮನೆ ಹಾಳು ಮಾಡಕತ್ತಾಳ್ರಿ. ಹೆಸರು ಕೊಟ್ಟು ಕೇಳ್ಬೇಕ್ರಿ, ಮಾತುಗಳನ್ನ ಕೇಳಬೇಕಾದ್ರೆ ಹೆಣ್ಮಕ್ಳ ತಾಯಿ ಅಂದ್ರೆ. ಇಲ್ಲಿ ಯಾವಾಗ ಈ ತಾಯಿ ಹೇಳಿದಳಲ್ಲ, ಈ ತಾಯಿ ಜೊತೆ ಮಾತಾಡ್ಲಿಲ್ಲ. ಎಲ್ಲಿ ಮಾತಾಡ್ತಾಳೆ ಹೆಣ್ಮಗಳಂದ್ರ 8:15 ಹೊಡಿತು. ಎಲ್ಲ ಜಳಕ ಮಾಡದ, ಜಳಕ ಪೂಜೆ ಆದ ಬಳಿಕ ಮತ್ತೆ ಊಟಕ್ಕೆ ಕೊಡ್ಬೇಕಲ್ಲ, ಬಟ್ ಚಾಪಿ ಹಾಕ್ತಾಳೆ, ಕುಂದ್ರಿಸ್ತಾಳೆ, ಮಣಿ ಹಾಕಿದಳು. ಮಣಿ ಹಾಕಿದ ಬಳಿಕ ಎಲ್ಲ ಊಟಕ್ಕೆ ನಡೀತಾಳೆ. ಸವಿ ಅಡಿಗೆ ಮುಂದಿತ್ತು. ಊಟ ಮಾಡ್ಲಾಕತ್ತಿದ ಗಂಡ ಹಿಂಗ್ ಚಂದ ಗಾಳಿ ಹಾಕ್ಲಾಕತ್ತಿದ. ಗಂಡ ಊಟ ಮಾಡ್ಲಾಕತ್ತಿದ, ಹೆಂಡತಿ ಚಂದ ಗಾಳಿ ಹಾಕ್ಲಾಕತ್ತಿದಳು. ಗಾಳಿ ಹಾಕೋದ್ರ ಜೊತೆ ಎಂತ ಮಾತು ಹೇಳ್ತಾಳೆ ಹೆಂಡತಿ, ನನ್ನ ಬಂಗಾರ, ನನ್ನ ಚಿನ್ನ,
ಎಷ್ಟು ಚಂದ ಕಾಣಕತ್ತಿ ಇವತ್ತು, ದುಂಡುಂಡಕ ಅಂದಳ್ರಿ. ಅನ್ನೋದ್ರ ಜೊತೆಗೆ ಒಂದೇ ಮಾತಾಡ್ತಾಳ, ಬಂಗಾರ ಅಂಗಿ ಮೇಲೆ ಅಂಗಿ ಚಂದೇನೋ ನನ್ನ ಮುತ್ತು ಬಂಗಾರ ಅಂದ್ರು. ಇದರ ಅರ್ಥ ಏನು? ಬಂಗಾರ ನಿನ್ನ ಬಾಳ ಸಂಗಾತಿಯಾಗಿ ನಾ ಒಬ್ಬಾಕಿ ಹೆಣ್ಣು ಮಗಳು ಬಂದೀನಿ, ಒಬ್ಬಾಕಿ ಹೆಣ್ಣು ಮಗಳಂದ್ರೆ ಒಂದ್ ಅಂಗಿ ತೊಟ್ಟಿ ಇನ್ನೊಂದು ಅಂಗಿ ಕೊಡ್ವಿ ನಿನಗೆ ಯಾಕೋ? ನಾನು ಸಾಕಾಗಿಲ್ಲೇನು ನಿನ್ನ ಜೀವನಕ್ಕ? ನಿನ್ನ ಮನೆತನಕ್ಕ ನೆಮ್ಮದಿಯನ್ನ ಕೊಡ್ತೀನಿ, ಸಂತೋಷವನ್ನ ಕೊಡ್ತೀನಿ ಅಂತ ಯಾವಾಗ ಅಂದ್ರು. ಇಟ್ಟ ಮುಂದೆ ಅನ್ಲಿಲ್ಲ, ನಮಗೆ ಬಹಳ ಜಾಣಿದ್ರು. ಇಟ್ಟು ಯಾವಾಗ ಅಂದ್ಲು, ಇನ್ನು ನಮ್ಮ ಜೀವನದೊಳಗೆ ಇನ್ನೊಬ್ಬರು ಪ್ರವೇಶ ಇಲ್ಲ, ಇದು SMS ಮುಟ್ಟ್ಯಾದ, ಇನ್ನು ಕಿರಿಕಿರಿ ಗೋಜಿಗೆ ಹೋಗೋದು ಬೇಡ ಅಂತ ತಿಳ್ಕೊಂಡು ಯಾವ ಹೆಣ್ಣಿನ ಸಂಘವನ್ನ ಮಾಡದೆ ಮನೆಯನ್ನ ಹೊಂದಿಕೊಂಡು ಪ್ರೀತಿಯಿಂದ ಹೋಗ್ತಾನೆ ಗಂಡ. ಯಾಕಂದ್ರೆ ತಿದ್ದಬೇಕಾದ್ರೆ ಹೆಂಗೆ ತಿದ್ದಬೇಕಂದ್ರೆ ಅಪ್ಪಿ ತಪ್ಪಿ ಆಕೆ ಜೊತೆ ಮಾತಾಡ್ತೀನಿ ನಾವು ಅಂದ್ರೆ ಇನ್ನು 4 ಜನ ನೋಡ್ತಾನವ ಬಿಡ್ತಾನ ಅನ್ಕೊಂಡಿದ್ರೆ ಎಂದೂ ಬಿಡಂಗಿಲ್ಲ. ಗಂಡ ಮಗ ತಿದ್ದತಕ್ಕಂಥದ್ದು ಯಾರಿಗೆ ಹೇಳಿದ್ರೆ ಬಿಡಂಗಿಲ್ಲ. ತನ್ನ ಮನೆಯೊಳಗೆ ತಾನು ಜಾಣ್ಮೆಗಿತಲಾಗಿ ಹೆಣ್ಣು ಮಗಳು ತನ್ನ ಸಂಸಾರವನ್ನ ನಿಭಾಯಿಸಿಕೊಂಡು ಹೋಗಬೇಕು. ಮಲ್ಲಮ್ಮ ಎಷ್ಟು ಚಂದ ನಿಭಾಯಿಸ್ತಾಳ ಕರೆ. ಅತ್ತಿ ಮನೆಯೊಳಗೆ ತೊಂದರೆ ಕೊಡ್ತಾಳಂತ ಇಲ್ಲಿ ಅನಿಸ್ತದೆ ಯಾರಿಗೆ? ನೆಗಣ್ಣೇರಿಗೆ. ಅತ್ತಿ ಮಲ್ಲಮ್ಮಗ ಅನಿಸ್ತಿಲ್ಲ. ಯಾಕೆ ಅನಿಸ್ತಿಲ್ಲ? ಪುಣ್ಯ ಮಾಡಿದ್ದೆ ನಾನು, ಇಷ್ಟೆಲ್ಲ ನನ್ನ ಅತ್ತೆ ಕೆಲಸ ಮಾಡುವಂತ ಹೇಳ್ತಾಳಂದ್ರೆ ನನ್ನ ಪುಣ್ಯ, ಇಷ್ಟು ಕೆಲಸ ಮಾಡಂತ ಹೇಳ್ಬೇಕು ನನಗ ಅಂತ ಸಂತೋಷ ಪಟ್ಟಾಳ. ನಮ್ಮ ಲೌಕಿಕರ ಜೀವನದೊಳಗ ಅತ್ತಿ ಮನೆಯೊಳಗೆ ಕಿರಿಕಿರಿದ್ರೆ ಹೆಂಗಾಗ್ತದ ಅನ್ನೋದಕ್ಕೊಂದು ಸಂದೇಶ ಹೇಳ್ತೇನೆ ಬಂಧುಗಳೇ. ಆದ್ರೆ ಈ ಕತೆ ಹೇಳ್ಬೇಕಾದ್ರೆ ನಿನ್ನೆ ಹೇಳಿನ, ಒಂಟು ಡಬಲ್ ಆದ್ರೆ ಹೇಳ್ತೇನೆ, ಇಲ್ಲಂದ್ರೆ ಇಲ್ಲ ಅಂತ ಹೇಳಿನಿ. ಅತ್ತಿ ಹುಟ್ಟಿಲ್ಲ, ಹುಡುಗನಿಗೆ 5 ವರ್ಷ, ಹುಡುಗಿಗೆ 10 ವರ್ಷ, ಮಾವು 3 ವರ್ಷ. ಕೇಳ್ತೀರಂದ್ರೆ ಡಬಲ್ ಜನ ಸೇರಿದ್ರೆ ಹೇಳ್ತೀವಿ, ಇಲ್ಲಂದ್ರೆ ಇಲ್ಲ. ನಾವು ಇಲ್ಲಿ ಹೆಂಗಾಗಿತ್ತಂದ್ರೆ ಆಗರಪ್ಪ ಸಿರಿವಂತನ ಹೆಣ್ಣು ಮಗಳು, ಕೋಟ್ಯಾಧೀಶ್ವರರ ಹೆಣ್ಣು ಮಗಳು ಕರೆ ಅದ್ರ ಒಂದು ದಾರಿ ತಪ್ಪಿಡ್ತಾಳೆ ಹೆಣ್ಣು ಮಗಳು. ಯವನ ಕಾಲ, ವಯಸ್ಸಿನ ಕಾಲದೊಳಗೆ ಯಾರು ಹಿರಿಯರು ಹೇಳಿದ ಮಾತುಗಳನ್ನ ಕೇಳುವಂತ ಪ್ರಸಂಗಗಳಿರೋದಿಲ್ಲ. ಗಂಡಾಗಲಿ ಹೆಣ್ಣಾಗಲಿ ಇವರಿಬ್ರು ಹೇಳಿದ ಮಾತು ಕೇಳಂಗಿಲ್ಲ. ವಯಸ್ಸಿನ ತಾರುಣ್ಯಕ್ಕೆ ಬಂದ್ಬಿಟ್ರೆ ಕತೆ ಮುಗಿತಿಲ್ಲಿ. ಏನಾಗ್ತದೆ ಅಂದ್ರೆ ಸಹಜವಾಗಿ ಒಂದು ಹುಡುಗನನ್ನ ಪ್ರೀತಿ ಮಾಡಿರ್ತಾಳೆ, ಲವ್ ಮಾಡಿರ್ತಾಳೆ. ಹೌದಿಲ್ಲ? ಲವ್ ಮಾಡಿರ್ತಾಳೆ, ಹೇಳ್ತಾಳ, ನೋಡಪ್ಪ ನಾ ಅದೇ ಹುಡುಗನ ಮದುವೆ ಮಾಡ್ಕೊತೀನಿ, ತಾಯಿ ಇಲ್ಲ, ನನಗೆ ಆ ಹುಡುಗ ಬಹಳ ಇಷ್ಟ ಆಗ್ಯಾನ, ಅದೇ ಹುಡುಗನ ಮದುವೆ ಮಾಡ್ಕೊತೀನಿ ಅಂತ ಹೇಳಿದಾಗ ತಂದೆ ಡಾಕ್ಟರ್ ಇದ್ದ, ಒಳ್ಳೆ ಡಾಕ್ಟ್ರು. ಆ ತಂದೆ ಏನ್ ಮಾಡ್ತಾನೆ, ನೋಡ್ ಮಗಳ ಚಲೋ ಅಲ್ಲ ಇದು, ಹುಡುಗ ಹೆಂಗಿದ್ದಾನೆ ಅಂತ ಕೇಳಿದಾಗ ಹುಡುಗ ಬಡವಿದ್ದಾನ ಆದ್ರೆ ವಿದ್ಯಾವಂತ, ಹುಡುಗ ಬಡವ ಆದ್ರ ವಿದ್ಯಾವಂತ, ಇನ್ನು ಚಲೋ ಹುಡುಗನ ನೋಡಿ ಕೊಡ್ತೀನಿ ಮಗಳ, ಅವಸರ ಮಾಡಬೇಡ, ಒಂದಿಷ್ಟು ತಾಳ್ಮೆಯಿಂದ ಇರು ಅಂತ ಡಾಕ್ಟರ್ ತಂದೆ ಹೇಳ್ದ. ತಂದೆ ಮಾತು ಕೇಳಲಿಲ್ಲ. ಯಾವಾಗ ತಂದೆ ಮಾತು ಕೇಳಲಿಲ್ಲ, ತಂದೆ ಈ ಮದುವೆಗೆ ಒಪ್ಪಲಿಲ್ಲ. ತಂದೆಯ ಮಾತನ್ನ ಮೀರಿ ಆ ಹುಡುಗನ ಜೊತೆ ಓಡಿ ಹೋಗ್ಕಳ್ರಿ ಹೆಣ್ಣ ಮಗಳು. ಓಡಿ ಹೋದಾಗ ಎಷ್ಟು ನೋವು ಆಗ್ತದೆ ತಂದೆಗೆ. ತಂದೆ ಬಹಳ ಪ್ರೀತಿ ಮಾಡ್ಲಕತ್ತಾನ, ಇರೋ ಒಬ್ಬ ಮಗಳ ಮನೆ ಬಿಟ್ಟು ಹೋದಾಗ ತಂದೆಯ ನೋವು ಎಷ್ಟಿರಬೇಕು, ತಂದೆಯ ಆಕ್ರಂದನ ಎಷ್ಟಿರಬೇಕು. ಅದರ ಮಗಳು ಇದನ್ನ ಅರ್ಥ ಮಾಡಿಕೊಳ್ಳಲಿಲ್ಲ. ಇಷ್ಟು ದಿನಗಳ ಕಾಲ ನನ್ನ ಒಳ್ಳೆ ವಿದ್ಯಾವಂತನನ್ನಾಗಿ ಮಾಡಿದ್ದಾನ ನನ್ನ ತಂದೆ ಅನ್ನುವಂಥ ವಿಚಾರ ಒಂದಿಷ್ಟು ಹಿಂದಕ್ಕೆ ತಿರುಗಿ ನೋಡಬಹುದಿತ್ತು. ಯಾವ ಕ್ಷಣದೊಳಗೂ ನೋಡಲಿಲ್ಲ. ಆ ಹುಡುಗನನ್ನ ಪ್ರೀತಿ ಮಾಡಿದ್ದರಿಂದ ಮನೆ ಬಿಟ್ಟು ಹೋಗೇ ಬಿಟ್ಟು. ಇಲ್ಲಿ ಹೋದ ಬಳಿಕ ಇಲ್ಲಿ ಏನಾಗ್ತದೆ, ಮನೆಯೊಳಗೆ ಅಷ್ಟು ಸರಳ ಇರೋದಿಲ್ರಿ ಬಂಧುಗಳ ಜೀವನ. ತಂದೆ ತಾಯಿಗಳು ಅವರೊಪ್ಪಿ ಇವರಪ್ಪಿ ಜೋಡಣೆ ಮಾಡಿ ಮದುವೆ ಮಾಡಿದ್ರೆ ಮನೆಯೊಳಗೆ ಬಹಳ ಕಷ್ಟ ಇರ್ತದ. ಇಲ್ಲಿ ಮನೆಯೊಳಗೆ ಅತ್ತಿ ಮಾವ ಎಲ್ಲರಿದ್ದಾರೆ. ಈ ಮನೆಯೊಳಗೆ ಓಡಿ ಬಂದಾಳಲ್ಲ, ಮನೆಯೊಳಗೆ ಕರ್ಕೊಂಡಾರ ಕರೆ ಇದೆಂತದ ಬಂದದ, ಓಡಿ ಬಂದದ, ಬುದ್ಧಿಲ್ಲ, ಇದು ಬುದ್ಧಿಲ್ಲ, ಓಡಿ ಬಂದದ. ಕೆಟ್ಟ ಹೆಣ್ಣು ಮಗಳಿದ್ದಾಳ, ನಿಂದನೆ ಮಾತಾಡುತ್ತಿರು ಪ್ರತಿಯೊಂದು ಕ್ಷಣ. ಬಹಳ ಒಳ್ಳೆ ಹುಡುಗಿ, ಸರಿ ಇಲ್ಲ, ಆಚಾರ ಇಲ್ಲ, ವಿಚಾರ ಇಲ್ಲ ಅಂತ ತಿಳ್ಕೊಂಡು ಪ್ರತಿ ಕ್ಷಣ ನಿಂದನೆ ಮಾಡ್ಲತ್ತಿದ್ರು. ಅತ್ತಿ ಒಂದು ನಿಮಿಷ ಆ ಹೆಣ್ಣು ಮಗಳನ್ನ ಕುಂದ್ರಲಿಕ್ಕೆ ಬಿಡುತ್ತಿಲ್ಲ, ನಿಂದ್ರಲಿಕ್ಕೆ ಬಿಡುತ್ತಿಲ್ಲ. ಕುಂತ್ರು ಬೈತಾಳೆ, ನಿಂತ್ರು ಬೈತಾಳೆ, ಮನೆಯೊಳಗೆ ಇರ್ಲಿಕ್ಕೆ ಆಗ್ತಿಲ್ಲ. ಆಡಂಬರದ ಬದುಕನ್ನ ಕಂಡದೆ ಆ ಮಗು. ಈ ಮನೆಯೊಳಗೆ ಕಷ್ಟ ಆಗಿದೆ, ಹೇಳಿದ್ದನ್ನ ಕೇಳುವುದಕ್ಕೆ ಕಷ್ಟ ಆಗಿದೆ, ಹೇಳಿದ್ದು ಕೇಳಿದ್ರು ಸಹಿತವಾಗಿ ಹೊಡಿತಾಳೆ, ಬಡಿತಾಳೆ, ಬಹಳ ನೋವು ಅನಿಸದೆ. ಯಾವಾಗ ನೋವು ಅನಿಸ್ತು, 6 ತಿಂಗಳೊಳಗೆ ಮನೆ ಬೇಸರ ಆಯ್ತು. ಗಂಡನ ಮನೆ ಬೇಸರ ಆಯ್ತು. 6 ತಿಂಗಳಾದ ತಕ್ಷಣ ಗಂಡನ ಮನೆ ಬೇಸರ ಆದಾಗ ತವರ ಮನೆ ನೆನಪಾಯ್ತು. ಬಿಟ್ಟು ಹೋಗ್ಬೇಕಂತಾಳೆ. ಇಲ್ಲಿ ಗಂಡನ ಬಿಟ್ಟು ಹೋಗೋದಕ್ಕೆ ಮನಸ್ಸಿಲ್ಲ. ಮನೆಯೊಳಗಿರ್ತಕ್ಕಂಥವರೆಲ್ಲರನ್ನು ನೋಡಿದ್ರೆ ಆ ಮನೆಯೊಳಗೆ 1 ನಿಮಿಷ ನಿಂದ್ರು ಕೂಡುದು ಅಂತಾಳೆ.
ಒಟ್ಟ ಅತ್ತಿ ಸಮಸ್ಯೆ ಅದ, ಹಿಂಗ ಕಾಡ್ಲಕತ್ತು ಬಹಳ ಕಣ್ಣೀರು ಸುರಿಸುತ್ತ ಏನ್ ಮಾಡಿದಳಂದ್ರ ತಂದಿ ಮನೆಗೆ ಬರ್ತಾಳ. ಒಂದಿನ ತಂದಿ ಮನೆಗೆ ಬಂದ ಬಳಿಕ, ಅಪ್ಪ ನನಗೆ ಸಾಕಾಯ್ತು, ನೀ ಹೇಳಿದ ಮಾತು ನಾ ಕೇಳಲಿಲ್ಲ, ನೀ ಹೇಳಿದ ಮಾತು ನಾನು ಕೇಳಿದ್ರೆ ಇವತ್ತಿನ ಪರಿಸ್ಥಿತಿ ನನಗೆ ಬರುತ್ತಿರ್ಲಿಲ್ಲ, ಬಹಳ ಕಷ್ಟ ಆಗ್ತದೆ, ಆ ಅತ್ತಿ ಮನೆಯೊಳಗ ಬದುಕ್ಲಿಕ್ಕೆ ಆಗುತ್ತಿಲ್ಲ ಅಪ್ಪ, ನಾನು ಸತ್ತು ಹೋಗ್ತೀನಿ ಅಂದಳು ತಂದೆಗೆ. ನನ್ನಿಂದ ಜೀವನ ಮಾಡ್ಲಿಕ್ಕೆ ಆಗ್ತಿಲ್ಲ, ಸಂಸಾರವನ್ನ ಮಾಡ್ಲಿಕ್ಕೆ ಆಗ್ತಿಲ್ಲ, ನಾನು ಸತ್ತು ಹೋಗ್ತೀನಿ, ಸಾಯ್ಬೇಕ್ತೀನಿ, ಇರಬಾರ್ದ ತಂದೆ. ತಂದೆ ಮಾತು ಕೇಳಿಲ್ಲ, ಹೇಳಿದ ಮಾತು 20 ವರ್ಷ ಬೆಳೆಸೀನಿ, ಚಲೋ ಬಹಳ ಚಂದ ಬೆಳೆಸಿದ್ದೆ, ಅದು ಒಂದು ಮಾತು, ಒಂದು ಕ್ಷಣ, ಒಂದು ಅರಗಳಿಗೆ ನೀ ಕೇಳಲಿಲ್ಲ, ಮನೆ ಬಿಟ್ಟು ಹೋದಿ, ನೀನು ಸಾಯ್ಬೇಕು ಇರುಕುಡುದು, ಆದ್ರೆ ಒಂದು ಮಾತದ ಕೊನೆ ಮಾತಾದ್ರೂ ನಡೆಸ್ಕೊಡ್ತೀನಂತ ನನ್ನ ತಂದೆ. ಮದುವೆಯ ಸಂದರ್ಭದೊಳಗೆ ನನ್ನ ಮಾತನ್ನ ಕೇಳಲಿಲ್ಲ, ಸಾಯುವುದಕ್ಕಿಂತ ಮುಂಚಿತವಾಗಿ ನನ್ನ ಮಾತಾದ್ರೂ ಕೇಳ್ತೀನಿ, ಇದು ಒಂದು ಮಾತು ನಡೆಸ್ಕೊಡು ಅಂತ ತಂದೆ ಕೇಳ್ತಾನೆ. ಕೇಳಿದಾಗಪ್ಪ ಅಂದು ಕೇಳಿಲ್ಲ, ಇಂದು ಕೇಳ್ತೀನಿ ಹೇಳು. ಹಾಗಾದ್ರೆ ಗಂಡನ ಮನೆಗೆ ನಡೆಯಕ್ಕೆ ಹೋಗ್ಬೇಕು. ಅಪ್ಪ ಅಚ್ಚಿ ಕಿರಿಕಿರಿ ಬಾಳ ಅದ, ಗಂಡನ ಮನೆಗೆ ನಡೆಯಕ್ಕೆ ಹೋಗೋದಿಲ್ಲ ಅನ್ನೋ ಅಂದ. ನನ್ನ ಮಾತು ಕೇಳ್ತೀನಿ ಅಂತಾನೆ ಹೇಳಿದಿ, ಹೌದು ಕೇಳ್ತೀಯಲ್ಲ ಅಪ್ಪ, ನಾನು ಎಲ್ಲ ಹೋಗ್ಲೇಬೇಕು ಅಂದ್ರ ನನ್ನ ಅತ್ತಿ ಸಾಯ್ಬೇಕು ಅಂದ್ರು, ಹೋಗ್ತೀನಂದ್ರು. ನನ್ನ ಅತ್ತಿ ಇರಬಾರ್ದು, ಮನೆಯೊಳಗೆ ಸತ್ತು ಹೋಗ್ಬೇಕು, ನೀನ್ ಹೆಂಗಿದ್ರು ಡಾಕ್ಟರ್ ಇದಿ, ಚಲೋ ಗುಳಿಗೆ ಕೊಡು ಅಂದ. ತಂದೆನ ಕೇಳಿದ್ರಿ, ನನ್ನ ಅತ್ತಿ ಸತ್ತೋಗ್ತಾಳಂತ ಅಂತ ಚಲೋ ಗುಳಿಗೆ ಕೊಟ್ರ ಗುಳಿಗೆ ತಗೊಂಡು ಹೋಗ್ತೀನಿ, ಹೌದಾ ಗುಳಿಗೆ ಕೊಡ್ತೀನಿ, ಗುಳಿಗೆ ಕೊಡ್ತೀನಿ, ನಿನ್ನ ಅತ್ತಿ 20 ದಿನದೊಳಗೆ ಸತ್ತೋಗ್ತಾಳ, ಈ ಗುಳಿಗೆ ಏನ್ ಮಾಡ್ಬೇಕು ನೀನು, ದಿನ ಒಂದು ಊಟದಲ್ಲಿ ಕೊಡ್ಬೇಕು, 20 ದಿನದೊಳಗೆ ಅತ್ತಿ ಸತ್ತೋಗ್ತಾಳ, ಗುಳಿಗೆ ಕೊಡ್ಬೇಕು. ಆದ್ರ ಒಂದು ಮಾತಂತ ತಂದಿ, ಹೆಂಗಿದ್ರು ಅತ್ತಿ ಸತ್ತೋಗ್ತಾಳ, ಆ ಅತ್ತಿನ ಹೆಂಗ್ ಕಾಣಬೇಕು, 20 ದಿನ ಪ್ರೀತಿಯಿಂದ ಕಾಣಬೇಕು, ಪ್ರೀತಿಯಿಂದ ಅಡಿಗೆ ಮಾಡಬೇಕು, ಆಕಿನ ಒಂದಿಷ್ಟು ಕೆಳಗಿಳಿಸ್ಲಾರ್ದಂಗೆ ಚಂದ ನೋಡ್ಕೋಬೇಕು, ಹಾಸ್ ಕೊಡ್ಬೇಕು, ಊಟ ಮಾಡಿಸ್ಬೇಕು, ಎಲ್ಲ ನೋಡ್ಬೇಕು. ಯಪ್ಪ ನಿನ್ನ ಮಾತು ಅಂದು ಕೇಳಿಲ್ಲ, ಎಂದು ಕೇಳ್ತೀನಿ ಅಂತ ತಿಳ್ಕೊಂಡು ಏನ್ ಮಾಡ್ತಾಳೆ, 20 ಗುಳಿ ತಗೊಂಡೋದಳು. ಹೋದ ಬೆಳಗ್ಗೆ ಬೆಳಕರಿತಿ ಚಂದ ಬೇಗ ಎದ್ದು ಕೆಲಸ ಮಾಡಿ ದೇವ್ರ ಪೂಜೆ ಮಾಡಿ ಏನ್ ಮಾಡ್ತಾಳೆ, ಅತ್ತಿಗೆ ಒಯ್ದು ಬೆಡಕ್ಕೆ ಅದು ಕೊಡುತ್ತಾಳೆ. ಅನವರವಂತು ಇದು ಪ್ರಾಣಿ ಒಂದಿನ ಹೇಳೋದಲ್ಲ, ಇದು ಬೇಯ್ದು ಹೇಳಿ ಕೆಲಸ ಮಾಡಿಸ್ಕೋಬೇಕಿದ್ರ ಜೊತೆಯಲ್ಲಿ ಇವತ್ತು ಎಟ್ಟಿ ಬೇಗದ್ದು ಚಾ ಕೊಡ್ತಾರೆ ಅಂತ ಹೇಳ್ಕೊಂಡು ಅನವಾನ ಬಂತು. ಫಸ್ಟ್ ದಿನ ಕುಡಿಲಿಲ್ಲ, ಊಟಕ್ಕೆ ಕೊಟ್ಟರು, ಮಧ್ಯಾಹ್ನ ಗುಳಿಗೆ ಹಾಕಿ, ಅದು ಯಾಕೋ ಹೊಸವಾಗಿತ್ತು, ಕಡಿಂಗಿಲ್ಲ ಹೊಟ್ಟಿ, ವಯಸ್ಸಾದ ಹೊಟ್ಟಿ, ಊಟ ಬೇಕು, ಊಟ ಮಾಡಿತು, ಸ್ವಲ್ಪ ಚಲೋ ಅನಿಸ್ತು ಊಟ ಅತ್ತಿಗೆ. ಮತ್ತೆ ಬೆಳಕರಿತಲ್ಲ, ಮತ್ತೆ ಎಲ್ಲ ದೇವ್ರ ಪೂಜೆ ಕೆಲಸ ಮಾಡಿದ್ರು, ಎಲ್ಲ ಮನೆಯೊಳಗೆ ಚಂದ ಹೊಂದ್ಕೋತ. 2ನೇ ದಿನಕ್ಕೆ ಟೀ ಕೊಟ್ಲಲ್ಲ, ಟೀ ಕುಡಿಯಕತ್ತಿದ್ರು, ಚಂದ ಕುಡಿದ್ರು, ಇಬ್ರು ಚಂದ ಮಾತಾಡಕತ್ತಿದ್ರು, ಪ್ರೇಮದಿಂದ ಮನೆಯೊಳಗೆ ಉಳ್ಕೊಂಡ್ರು. ಈಗ 4-5 ದಿನ ಕಳಿತಿರಿದು, ಕಳೆದ ಬಳಿಕ ಇಲ್ಲಿ ಏನಾಯ್ತು, ಅತ್ತಿಗೆ ಅಷ್ಟು ಖುಷಿಯಾಗಿರ್ಬೇಕ್ರಿ. ಅಯ್ಯಪ್ಪ ನನ್ನ ಸಸಿಗೆ ಅಂತ ಬುದ್ಧಿ ಬಂದದ, ಎಷ್ಟು ಚಲೋ ಕೆಲಸ ಮಾಡ್ಕೊಂತ ಹೋಗ್ಕತ್ತ, ಇದಕ್ಕೆ ದಿನ ಬೇಯ್ತಿದ್ದೆ ನಾನು, ನನ್ನ ಮನಸ್ಸು ಇವತ್ತು ಕರಗ್ಯದ, ನನ್ನ ಸಸಿ ಬೇಗ ಎತ್ತು ಕೆಲಸ ಮಾಡುತ್ತದ, ಇದು ಬಂಗಾರ ಗಿಂಡಿ. ಮಲಸಿದಳು ಸೊಸಿನ, ತಾನಂತೂ ಕೆಲಸ ಮಾಡಿದ್ರು, ಮಗಳ ಸೊಸಿ ಸ್ವಲ್ಪ ಚಾ ಕುಡಿ ಅಂತ ಕೊಡ್ತಾಳೆ ಅಂತ. ಆಟ ಸಂತೋಷ ಆಗಿರ್ಬೇಕಿಲ್ಲ ಸೊಸಿಗಿರಿ, ಸಿರಿವಂತಿಕೆ ಜೀವನ ಮಾತು ಬಂತಿಲ್ಲ, ಸಂತೋಷ ಆಯ್ತು. ಹಿಂಗ ಇಬ್ರು ಅವ್ರೊಂದಿನ ಎದ್ದೇಳುದು, ಇವ್ರೊಂದಿನ ಎದ್ದೇಳುದು, ಬಹಳ ಚಂದ ಕೆಲಸ ಮಾಡಕತ್ತಿದ್ರು. ಇದು ಗುಳಿ 8 ದಿನ ಹೋಗ್ತದ ಟ್ಯಾಬ್ಲೆಟು, 15 ದಿನ ಹೋಗ್ಬಿಟ್ಟಿತ್ತು. ದಿನ ಹಾಕಿ 15 ದಿನ ಹೋಯ್ತು, ಇನ್ನು 5 ದಿನ ಉಳ್ಕೊಂಡದ. ನನ್ನ ಅತ್ತಿ ಸಾಯ್ಬಾರದು ಅಂತ, ಯಾಕ್ರೆ ನನ್ನ ಅತ್ತಿ ಸಾಯ್ಬಾರ್ದು, ಯಾಕಂದ್ರೆ ನನಗೆ ಚಾಯ್ ಸಿಗಂಗಿಲ್ಲ, ಟೀ ಸಿಗಂಗಿಲ್ಲ, ಟಿಫಿನ್ ಸಿಗಂಗಿಲ್ಲ, ನನ್ನ ಅತ್ತಿ ತೊಳಿಬೇಕು. ಅವ್ರನ್ನ ಗೂಡಿ ಬಂದ್ರು, ಅಪ್ಪ ನನ್ನ ಅತ್ತಿ ಬದುಕಬೇಕು, ನನ್ನ ಅತ್ತಿ ಒಂದು 100 ವರ್ಷ ನನ್ನ ಜೊತೆ ಬಹಳ ಚಂದ ಇರ್ಬೇಕು, ಗುಳಿಗೆ ಕೊಡಂತೇಳಿ ಕೊಟ್ಟು ಬಿಟ್ಟಿನಿ, ದಿನ ಒಂದು 15 ದಿನ ಆಗ್ಯದ, ಇನ್ನು 5 ದಿನದೊಳಗೆ ಅತ್ತಿ ಸತ್ತೋಕ್ಕಳ, ಇದಕ್ಕೆ ಪರಿಹಾರ ಏನು ಅಂದಾಗ ತಂದು ಹೇಳ್ತಾನ, ನಿನ್ನ ಅತ್ತಿ ಹಂಗದ ಹೇಳಿ, ಈಗ ಚಲೋ ಅದಿಲ್ಲ, ಸ್ವಲ್ಪ ದುಂಡಕ್ಕಾಗಿರ್ಬೇಕಲ್ಲ, ಸ್ವಲ್ಪ ಕೆಂಪಗಾಗಿರ್ಬೇಕಲ್ಲ. ಅವಾಗ ಹೌದು ನೀ ಹೇಳಿದ ಕರ ಅದಂದ್ರು,
ಆ ಗುಳಿಗೆ ಕೊಟ್ಟಿನಲ್ಲ ನನಗ, ಸತ್ತೋಗೋ ಗುಳಿಗೆ ಕೊಟ್ಟಿಲ್ಲ, ಡೈಜೆಷನ್ ಕೆಪಾಸಿಟಿ ಇರೋ ಗುಳಿಗೆ ಕೊಟ್ಟಿನಿ, ಬಹಳ ಚಂದ ಅತ್ತಿ ಸಸಿ ಇರಾದ್ರು ಬದುಕಿ ನಮ್ಮ ಹೆಸರು ಮನೆ ಹೆಸರು ಉಳಿಸ್ರಿ ಅನ್ನೋಂಥ ಡಾಕ್ಟರ್ ಅಂತ ಗುಳಿಗೆ ಕೊಟ್ಟಿದ್ದ. ತಂದೆಯಾಗಿರ್ತಕ್ಕಂಥವರು ಸಹಿತವಾಗಿ ಆ ಹೆಣ್ಣಿನವನ್ನ ಗಂಡ ಹೆಂಡರನ್ನು ಕೂಡಿಸುವಂತ ಪ್ರಯತ್ನವನ್ನ ಮಾಡಬೇಕೇ ವಿನಃ ಒಡಿಸುವಂತ ಪ್ರಯತ್ನವನ್ನ ಮಾಡಬಾರದು. ಇಲ್ಲಿ ಮಲ್ಲಮ್ಮನ ನೆಗೆಣ್ಣರೆಲ್ಲರೂ ಸೇರಿಕೊಂಡು ಈ ತಾಯಿಯ ಜೀವನವನ್ನ ಹೊಡಿಬೇಕಂತ ತಿಳ್ಕೊಂಡು ಪ್ರಯತ್ನ ಮಾಡುತ್ತಾರೆ. ಗಂಡ ಹೆಂಡರು ಸೇರ್ಕೂಡು ಅಂತ ತಿಳ್ಕೊಂಡು ಪ್ರಯತ್ನವನ್ನ ಮಾಡಿ ಏನ್ ಮಾಡ್ತಾರೆ, ಈಕೆಯನ್ನ ಹೊಲಕ್ಕೆ ಕಟ್ಟೋಣ, ಈಕೆಯನ್ನ ಹೊಲಕ್ಕೆ ಕಳಿಸೋಣ, ದನ ಕರಗಳನ್ನ ಮೇಯಿಸುವುದಕ್ಕಾಗಿ ಬೇಗ ಬೇಗ ಕಳಿಸೋಣ ಅಂತ ತಿಳ್ಕೊಂಡು ಹೊಲಕ್ಕೆ ಕಳಿಸ್ಬೇಕಂತ ಅತ್ತಿಗೆ ಬೋಧನೆ ಮಾಡಿದ್ರಿ. ಬೋಧನೆ ಮಾಡಿ ಏನ್ ಮಾಡ್ತಾರ ಗೊತ್ತಾನ, ಎಷ್ಟು ಚಂದ, ಮಲ್ಲಿ ಇನ್ನು ಮುಂದ ಮನೆಯೊಳಗೆ ಕೆಲಸ ಮಾಡೋದ್ರ ಜೊತೆಗೆ ಹೊಲಕ್ಕೆ ಹೋಗ್ಬೇಕು, ಹೊಲದೊಳಗೆ ಕೆಲಸ ಮಾಡ್ಬೇಕು, ಅದ್ರ ಜೊತೆಗೆ ದನಕರಗಳನ್ನು ಹೊಡ್ಕೊಂಡು ಹೋಗ್ಬೇಕು, ನೀ ದನಕರಗಳನ್ನ ಚಂದ ಮೇಯಿಸ್ಕೊಂಡು ಸಾಯಂಕಾಲ ಬರ್ಬೇಕು ನೀ. ನೋಡ್ರಿ ಇಷ್ಟು ಚಂದ ಹೇಳಿದ್ರೆ ನಮ್ಮ ಮನೆಯೊಳಗೆ ಸ್ವಸ್ಥರು ಏನಾದ್ರೂ ಇರ್ಬೋದೇನೋ, ಸ್ವಲ್ಪ ಸೂಕ್ಷ್ಮ ವಿಚಾರ ಮಾಡ್ರಿ. ಮರುದಿನ ತವ್ರ ಮನೆ ನೆನಪು ತಕೋರಿ, ಮುಂಜಾನೆ ಅಪ್ಪ ನಾನೀ ಮನೆಯಾಗಿರಲ್ಲ, ದನ ಕಾಯಕ್ ಕಳಿಸ್ತಾರೆ ನನ್ನ. ಎಟ್ಟದ ನೋಡ್ರಿ ಇದು. ಮತ್ತೆ ಬಂದೀವಿ ಅಂದ್ರೆ ಶರೀರ ಹುಟ್ಟ್ಯಾದ್ರಿ, ಸ್ವಲ್ಪ ಕೆಲಸ ಮಾಡ್ಬೇಕು, ಕೆಲಸ ಮಾಡಿದ್ರೆ ಮಾತ್ರ ಹೊಟ್ಟೆ ತುಂಬ ಊಟ ಹೋಗ್ತದೆ, ಕೆಲಸ ಮಾಡಿಲ್ಲ ಅಂದ್ರೆ ಊಟ ಹೋಗ್ತದನೆ. ಹಿಂಗೆ ಹೇಳಿ ಏನ್ ಮಾಡ್ತಾರೆ, ಅಪ್ಪಿ ನಾವೇನಾದ್ರು ಕೆಲಸ ಹಚ್ಚಿಬಿಟ್ರೆ ಇವತ್ತಿನ ದಿನಮಾನಗಳಲ್ಲಿ ಹೆಣ್ಣು ಮಕ್ಕಳು ಗಂಡನ ಮನೆಯೊಳಗೆ ನಿಲ್ಲುತ್ತಿಲ್ಲ. ಹಿಂದಿನವರು ಬಹಳ ಕಷ್ಟಪಟ್ಟಾರೆ, ಒಂದು ತುತ್ತು ಅನ್ನಕ್ಕಾಗಿ ಕಷ್ಟಪಡ್ತಾರೆ ಹಿಂದಿನವರು. ಆ ಅನ್ನದ ಅಗಳಿನ ಪ್ರಭಾವದಿಂದ ಸ್ವಸ್ಥರಿಗೆ ಹೇಳ್ತಾರೆ, ನೀ ಸೊಸೆ ಮಗಳ ಅಂತ ತಿಳ್ಕೊಂಡು ಎತ್ ಕೇಳಿದ್ರೆ ಕೇಳಂಗಿಲ್ಲ, ಅನ್ನದ ಅಗಳು ಚೆಲ್ಲಬೇಡ ಅಂತಾರ. ಅವರು ಉಪವಾಸ ಮಲಗಿಕೊಂಡಾರ, ಎಚ್ಚರದವರಿಗೆ ಒಂದೊಂದು ಅನ್ನದ ಅಗಳಿನ ಬೆಲೆ ಅವರಿಗೆ ಗೊತ್ತಾರೆ, ಅದಕ್ಕೆ ಹೇಳ್ತಾರೆ. ಅದು ಹೇಳಿದ್ರ ಒಂದು ಇಟ್ಟು ಚೆಲ್ಲಿದ್ರು ಇವನು ಅಂತ, ಒಂದಿಟ್ಟು ಚೆಲ್ಲಿದ್ರ ಅದು ಇಟ್ಟಕ್ಕೆ ಬೆಳಗಿಂದ ಸಾಯಂಕಾಲ ತನ ದುಡ್ದಾರೆ ಬಂಧುಗಳೇ, ಅರ್ಥ ಮಾಡ್ಕೋರಿ. ಇಟ್ಟನ್ನಕ್ಕಾಗಿ ಬೆಳಗ್ಗಿಂದ ಸಾಯಂಕಾಲದವರೆಗೆ ದುಡ್ದಾರ. ಈಗ ಅನ್ನ ಸಿಗ್ತದೆ, ಅನ್ನ ಸಿಕ್ಕಿಬಿಟ್ರೆ ಅವಾಗ ಬಹಳ ಸಂತೋಷ. ನುಚ್ಚಿನನ್ನ ನೆವಣೆನ್ನ ಇದೆಲ್ಲ ಸಿಕ್ತಿತ್ತಂತ ಅವ್ರಿಗೆ. ಉಂಟೇರೇನ ಯಾರು ನೆವಣೆನ್ನ ಊಟ ಮಾಡ್ತೀರಿ? ಕೆಪಾಸಿಟಿ ಇಲ್ಲ, ಯಾಕಂದ್ರೆ ಅದು ಊಟ ಮಾಡಿದ್ರೆ ಬಹಳ ಹೊಟ್ಟಿ ಗಡಬಡ ಮಾಡ್ತದೆ ಈಗಿನ ಜನಗಳಿಗೆ. ಹಂಗ ಅದಕ್ಕೆ ಅನ್ನ ಕೆಡಿಸ್ಬೇಡ್ರವ, ಒಂದಿಷ್ಟು ಕಡಿಮೆ ಮಾಡ್ರಿ, ಇನ್ನೊಂದು ಸಾರಿ ಮಾಡ್ಕೋರಿ ಅಂತ ಹೇಳಿದ್ರೆ ಅವ್ರಿಗೆ ಶಿಫ್ಟ್ ಬರ್ತದೆ. ಈಗಿನ ಜನಗಳಿಗೆ ಶಿಫ್ಟ್ ಬರ್ತದೆ. ಅವಾಗ ಅತ್ತಿ ಬಾಳ ಬೇರಿಕಿ ಅಂತ ಸುದ್ದಿ ಮಾಡ್ತಾರೆ. ಆದ್ರೆ ಇಲ್ಲಿ ಮಲ್ಲಮ್ಮ ಅಂತಾಳೆ, ಎಷ್ಟು ಚಂದ ಮಾತಾಡ್ತಾಳ್ರಿ ಬಂಧುಗಳೇ. ಮಲ್ಲಮ್ಮ ನನ್ನ ಅತ್ತಿ ಎಷ್ಟು ಒಳ್ಳೆ ಆಕಿ, ನನ್ನ ಅತ್ತಿ ಪದಮಮ್ಮ ಎಷ್ಟು ಒಳ್ಳೆ ಆಕಿ ಅಂತ ತಿಳ್ಕೊಂಡು ಹೆಂಗೆ ಹೇಳ್ತಾರಂದ್ರ, ನನ್ನ ಅತ್ತಿ ದೇವ್ರ ಪೂಜೆ ಮಾಡಂತಾಳ, ಮನೆಯೊಳಗೆ ಕೆಲಸ ಮಾಡುವಂತಾಳ, ದನಗಳನ್ನ ಮೇಯಿಸ್ಕೊಂಬ ಅಂತಾಳ, ದನಗಳ ಸೇವೆಯನ್ನು ಮಾಡುವಂತಾಳ. ಇಂಥ ಅತ್ತಿಯನ್ನು ಪಡೆದೇನಲ್ಲ ನಾನು ಧನ್ಯವಂತಳ ತಿಳ್ಕೊಂಡ ಮಲ್ಲಮ್ಮ ಸಾರಿ ಹೇಳ್ತಾಳೆ. ಮನಸ್ಸಿನೊಳಗೆ ಒಂದಿಷ್ಟು ಕಿಂಚಿತ್ತು ಸಿಟ್ಟಿನ ಭಾವ ಇಲ್ಲ ಮಲ್ಲಮ್ಮನ ಬಳಿಯಲ್ಲಿ. ಇದು ಮಲ್ಲಮ್ಮ. ಅಪ್ಪಿ ಸಿಟ್ಟು ಮಾಡ್ಕೊಂಡಿದ್ರೆ ಹೆಸರು ಉಳಿತಿರ್ಲಿಲ್ಲ ಬಂಧುಗಳೇ. ತಂದೆ ತಾಯಿ ಕೊಟ್ಟಿರ್ತಕ್ಕಂಥ ಸಂಸ್ಕಾರದ ಬಲ ಇದು. ಈ ಸಂಸ್ಕಾರದಿಂದ ಹಿಂಗ ದನಗಳನ್ನ ಮೇಯಿಸ್ಕೊಂಡು ಮನೆಗೆ ಬರೋದು, ಹಾಲಿಂದೋದು, ಮನೆಯೊಳಗೆ ಎಲ್ಲರಿಗೂ ಸೇವೆಯನ್ನು ಮಾಡೋದು, ಹಿಂಗ ಕಾಲ ಕಳಿಸಿದಳು. ಅದರ ಜೊತೆಗೆ ಮತ್ತೊಂದು ಮಾತಾಡ್ತಾಳೆ ಅತ್ತೆ. ಏನಂತ ಹೇಳ್ತಾಳೆ ಅತ್ತೆ? ಮಲೆ ದನವನ್ನ ಕಾಯ್ದುಕೊಂಡು ಬರ್ತೀಯಲ್ಲ, ಕೇವಲ ದನವನ್ನ ಕಾಯ್ದುಕೊಂಡು ಬರೋದಲ್ಲ, ಅದರ ಜೊತೆ ಸಾಯಂಕಾಲ ಬರಬೇಕಾದ್ರೆ ಆಕಳ ಸಗಣಿ ಏನದಲ್ಲ, ಆಕಳ ಸಗಣಿಯನ್ನ ಕುಳ್ಳು ಹಚ್ಚಬೇಕು ಹೊಲದೊಳಗೆ. ಕುಳ್ಳು ಹಚ್ಚಿ ಬರಬೇಕಾದ್ರ ಒಣಗಿಸಿ ಹೊತ್ತುಕೊಂಡು ಬರಬೇಕು, ಹಿತ್ತಲದಾಗ ಕುಳ್ಳನ್ನ ಹಾಕಬೇಕು. ನೋಡ್ರಿ ಇದೆಲ್ಲ ಏನಂತ ಇಷ್ಟು ಹೇಳಿದ್ರೆ ಸಹಿತ ಖುಷಿ ಪಡ್ತಾಳೆ. ಆಯ್ತು ಅತ್ತೆ ಅಂತಾಳೆ ವಿನಃ ಒಂದು ಮಾತು ಸಹಿತವಾಗಿ ಮಲ್ಲಮ್ಮ ಎಂದಿಗೂ ಎದುರು ಮಾತನಾಡಲಿಲ್ಲ. ಹಿಂಗ ಆ ತಾಯಿ ಸೇವೆಯನ್ನ ಮಾಡುತ್ತಾ ಹೊಂಟಾಳೆ. ಹೋಗುವಂತ ಸಂದರ್ಭದೊಳಗೆ ಮತ್ತೇನಾಗ್ತಾರೆ, ನಿನಗ ಮನೆಗೆ ಬರಬೇಡಂತಾಳ ಮಲ್ಲಮ್ಮ. ನೀ ಮನೆಗೆ ಬರಬೇಡ, ನೀನು ಮನೆಗೆ ಬರಬೇಡ ಅಂತ ಅತ್ತಿ ಹೇಳಿದ್ರು. ಹಾಗಾದ್ರೆ ಊಟ ಬೇಕಂದ್ರಮ್ಮ, ದನಕರುಗಳನ್ನ ಮೇಯಿಸ್ಲಿಕ್ಕೆ ಹೋಗಿದ್ರೆ ಹಂಗೇ ಇರ್ತದೆ, ಹೊಟ್ಟೆ ಹಸಿವಾಗ್ತದೆ. ಮನೆಯೊಳಗೆಲ್ಲಾ ಕೆಲಸ ಮುಗಿಸ್ಕೊಂಡು ದನಗಳನ್ನ ಹೊಡ್ಕೊಂಡು ಹೋಗಬೇಕಾದ್ರೆ ನಿನ್ಗೆ ಹಸುವಾಗ್ತದೆ ಅಂತ ಹೇಳ್ದಲ್ಲ, ಬುತ್ತಿ ಕಟ್ಟಿಕೊಂಡು ಹೋಗ್ರಿ ಅಂತ ಹೇಳ್ತಾಳ. ಬುತ್ತಿ ಕಟ್ಟಂದ್ರೆ ಈಗ 4 ಜನ ಗಣ್ಯರಿರ್ತಾರಲ್ಲ, ಇವ್ರು ಹಗರಿದ್ದಾರೆ ಅಂದ್ರೆ ಇವರೆಲ್ಲ ಆ ಹೆಣ್ಣು ಮಗಳು ಏನ್ ಮಾಡ್ತಾರ, ಅಳಸಿದ ಬುತ್ತಿ ಕಟ್ಟುತ್ತಾರೆ. ಅಪ್ಪ ಅಳಸಿದ ಬುತ್ತಿ ಕಟ್ಟುತ್ತಾರೆ.
ನೋಡೋದಿಲ್ಲ. ಅಳಸಿದ ಬುದ್ಧಿ ಕಟ್ತಾರೆ. ಮನೆಯೊಳಗೆ ಕೆಲಸ ಮಾಡ್ಕೊಂತ ಹೊಂಟಿದ್ಳು. ಬಹಳ ಒಂದಿಷ್ಟು ಹೊತ್ತಾದ್ರೂ ನನ್ನ ಅತ್ತೆಯ ಮನಸ್ಸಿಗೆ ಎಲ್ಲಿ ನೋವಾಗ್ತದೆ, ಅತ್ತೆಗೆ ಮನಸ್ಸಿಗೆ ಒಂದಿಷ್ಟು ಕಿರಿಕಿರಿ ಆಗ್ತದೆ, ನನ್ನ ಅತ್ತೆಗೆ ನಾನು ನೋವು ಕೊಡಬಾರದು ಅಂತ ತಿಳ್ಕೊಂಡು ಕೆಲಸ ಮುಗಿಯೋ ತಡ ದನ ಕರಗಳನ್ನ ಬಿಚ್ಚಿಕೊಂಡು ಹಾಗೇ ಬುತ್ತಿಯನ್ನ ಹೊತ್ತುಕೊಂಡಳು. ಹೊಟ್ಟೆ ಬಿಟ್ಟಳು ಮಲ್ಲಮ್ಮ ದನ ಕಾಯುವುದಕ್ಕ. ಮತ್ತೆ ದನ ಕಾಯುವುದಕ್ಕೆ ಹೋದಳು. ಬೆಳಗ್ಗೆ ಊಟ ಮಾಡಿಲ್ರಿ. ಬೆಳಗ್ಗೆ ಊಟ ಮಾಡಿಲ್ಲ. ಬಹಳ ಹಸುವಾಗಿತ್ತು. ಯಾವಾಗ ಬಹಳಷ್ಟು ಹಸಿವನಿಸ್ತು. ಆ ತಾಯಿಗೆ ಉಣ್ಬೇಕಂತ ಆಸೆ ಆಯ್ತು. ಮಲ್ಲಮಾಂಬೆಗೆ ಊಟ ಮಾಡ್ಬೇಕಂತ ಆಸೆ ಆಯ್ತು. ಒಂದು ಮರ ಇತ್ತು. ಮರದಡಿಯಲ್ಲಿ ಬುತ್ತಿಯನ್ನ ಬಿಚ್ಚಾಳೆ ಮಲ್ಲಮ್ಮ. ಮರದಡಿಯಲ್ಲಿ ಬುತ್ತಿಯನ್ನ ಬಿಚ್ಚಾಳೆ ಮಲ್ಲಮ್ಮ. ಬುತ್ತಿಯನ್ನ ಬಿಚ್ಚಿ ಹಿಂಗ ನೋಡುತ್ತಾಳೆ. ಅಳಿಸಿದ ಅಂಬಲಿ, ಅಳಿಸಿದ ಊಟದ. ಯಾವಾಗ ಅಳಿಸಿದ ಊಟ ನೋಡಿದಳು, ನನ್ನತ್ತಿ ಇಟ್ಟಾರ ಕಟ್ಟ್ಯಾಳಲ್ಲ, ಇದು ಪುಣ್ಯ ಅಂತಾಳೆ ಮಲ್ಲಮ್ಮ. ಅಳಿಸಿದ ಊಟ ಕಟ್ಟಿದ್ರು, ಇದು ನನ್ನ ಪುಣ್ಯ, ಊಟ ಮಾಡ ಅಂತ ಹೇಳ್ಯಾಳಲ್ಲ. ನಿಮ್ಗಳಿಗೆ ಅಳಿಸಿದ್ ಕೊಡ್ಲಿ ನೋಡ. ಮನೆಗೆ ಅತ್ತಿ ಕೊಟ್ರು ಏನಂತ, ಓಯ್ ಏನಾದ್ರು ಎಣ್ಣೆ ಹಾಕಿ ಸಾಯಿಸ್ಬೇಕಿದಾರೆ ಅತ್ತಿ ಪ್ರಾಣಿ, ಇದು ಉಳಿಸ್ಬಾರ ಅಂತೀವಿ. ಅಪಸರ ಬಿಡ್ತೀವಿ. ಜೊತೆ ಹೋಗೋದು ನೋಡಿದೆ ಟಿಕೆಟ್. ಯಾಕಾರ ಬೇಸಂಗಿದಾನ, ಎಲ್ಲರೂ ಹೋಗ್ತಾವ, ಇದು ಹೋಗೋದು. ಎಲ್ಲರಿಗೂ ಊರವರಿಗೆ ಸಾವು ಬರ್ತದ, ಇದಕ್ಕೆ ಸಾವು ಬರೋದು. ಒಟ್ಟ 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 ನಡೀತಂದ್ರೆ ಅಟ ಸಲ ಬಿಡಂಗಿಲ್ಲ. ನಾವು ಬಿಡ್ತೇವೆ. ಸಾಯುವಲ್ತು. ಇಲ್ಲಿ ಬಾಜು ಮಾತಾಡ್ತಾ ಇರ್ತಾರೆ ಅವ್ರಿಗೆ, ಗೆಳತಿಯರಿಗೆ. ಹೆಂಗ ಮಾತಾಡ್ತಾರೆ ಅಂದ್ರೆ, ಹಿಂಗ ಪುರಾಣಕ್ಕೆ ಬಂದಿದ್ದೀರಂತ್ರಿ. ಪುರಾಣಕ್ಕೆ ಬಂದಾಗ ಏನ್ ಮಾಡಿಲ್ಲ ಅಂತಂದ್ರ, ಹೆಣ್ಮಗಳು ಅತ್ತಿಗೆ ಮಣಿ ಆಗ್ತದ. ಬಂದಾಕಿ ಏನಾಗ್ತದ್ರಿ, ಅತ್ತಿಗೆ ಮಣಿ. ಇವ್ರು ಇನ್ನು ಮತ್ತೆ ಇವ್ರು ಸ್ವಸ್ಥರು ಬಹಳ ಜನ ಅದಾರ. ಇವ್ರು ಮತ್ತೆ ಆಕಿ ಎಲ್ಲಿ ಕುಂದಿರ್ತಾಳ ಅತ್ತೆ ಅಲ್ಲಿ ಮಣಿ ಆಗ್ತಿದ್ದಳು. ಚಂದ ಚಲೋ ಮಣಿ ಆಗ್ತಿದ್ದಳು. ಇದು ನೋಡಿದವರು, ಯವ್ವ ಇಟ್ಟು ಸೊಸಿ ಎಟ್ಟು ಚಂದ ಒಳ್ಳೇದಳ, ಎಲ್ಲಮ್ಮನ ಸೊಸಿ ಎಟ್ಟು ಪುಣ್ಯ ಮಾಡ್ಯಾಳು. ಅತ್ತೆ ಎಲ್ಲಿ ಕುಂದಿರ್ತಾಳ ಅಲ್ಲಿ ಮಣಿ ಹಾಕಕತ್ತಾಳು. ಯಪ್ಪ ಇಂಥ ಸೊಸಿ ಪಡೆಯಕ್ ಬಹಳ ಪುಣ್ಯ ಮಾಡ್ಯಾಳ ನೋಡಿ ಎಲ್ಲಮ್ಮ ಅಂದ್ರ. ಇಂಥ ಸೊಸಿ ಪಡೆಯೋದಕ್ಕ ಬಹಳ ಪುಣ್ಯ ಮಾಡಿದ್ದಾಳೆ ಎಲ್ಲಮ್ಮ. ನಮ್ಮ ಮನೆ ಬಂದ ಸ್ವಸ್ತ್ರ ಕೋಡಿಗಳು ಒಂದಿನ ಚಂದ ಬಿಸಿ ನೀರು ಕಾಸಿ ಕೊಡಂಗಿಲ್ಲ ಕುಡಿಯಾಕ. ಸ್ನಾನ ಕಾಸ ತೋರು ಕುಡಿಯಾಕ ಒಂದಿಷ್ಟು ಕಪ ಆದಂಗಾಗ್ಯದ. ಬಿಸಿನೀರು ಕುಡಿಬೇಕಾದ್ರೆ ಕಾಸು ಕೊಡಂಗಿಲ್ಲ ಅಂತೆ. ಈಗ ಪುರಾಣ ಮುಗಿಯಕ್ ಬಂದಾಗ ಇಲ್ಲಿ ಸಸ್ತ್ರಿ ಗೆಳತಿಯರಿಗೆ ಅನುಮಾನ ಬಂತದೆ. ಅಲ್ವಾ, ನಮ್ಮನ್ನ ಮಾನ ಮರ್ಯಾದೆ ಕಡಿಯಾಕ ಬಂದಿದ್ದಂಗೆ ಕಾಣಿಸ್ತೀನಿ. ನೀವು ಮಣಿ ಹಾಕಕತ್ತೀಯಲ್ಲ, ಏನು ಅತ್ತಿಗೇನ ಚಾಪಿ ಹಾಸಕತ್ತಿ ಏನು ಒಳಗೊಳಗ ಅಂತ ಕೇಳ್ತಿರೋರು. ಅದೂರು ಏನಿಲ್ಲ ಬಿಡು ಅಂದ್ರು. ಒತ್ತಡಿ ಮಾಡಿ ಗೆಳತಿರು ಏನೇನು ಗುಟ್ಟು ಹೇಳೋದು. ಅತ್ತಿ ಎಲ್ಲಿ ಕುಂದಿರ್ತಾಳ ಅಲ್ಲಿ ಮಣಿ ಹಾಕಕತ್ತಿ, ನಿನ್ನ ಅತ್ತಿಗೆ ಏನಂತ ಹೇಳಿದಾಗ, ಬುದ್ಧಿ ಕೆಟ್ಟದ ನಿಮ್ಗ, ಅದು ಮೈ ಮರೆತು ನಾನು ಸೀರೆ ಉಟ್ಕೊಂಬಂದದ, ಅದಕ್ಕೆ ನಾನು ಮಣಿ ಹಾಕಕತ್ತಿನದ. ಏನ್ ಮಾಡ್ತೀರಮ್ಮ? ಅದ್ರ ಮಲ್ಲಮ್ಮ ಹಿಂಗ ಅಂತಿಲ್ಲ, ನನ್ನ ಅತ್ತಿ ಎಷ್ಟು ಚಂದ ಬುತ್ತಿ ಕಟ್ಟಾಳ, ನನ್ನ ಯೋಗದೊಳಗೆ ಅಳಸಿದ್ದು ಉಣ್ಣೋದದ ಉಣ್ತೀನಿ ಬಿಡು, ಅದ್ರ ಬುತ್ತಿ ಕೊಟ್ಟಾಳಲ್ಲ ಅಂತ ತಿಳ್ಕೊಂಡು ಹಿಂಗ ಊಟ ಮಾಡ್ಲಾಕತ್ತಿದ್ದಳು. ಕೈ ತುತ್ತು ತೆಗೆದುಕೊಂಡು ಹಿಂಗ್ ತಗೊಂಡು ಹಿಂಗ ಉಣ್ಲಾಕತ್ತಿದ್ದಳು. ಜಂಗಮ ವೇಷಧಾರಿ ಬಂದ. ಅಲ್ಲಿ ಜಂಗಮ ವೇಷಧಾರಿ ಬಂದು, ಮಗಳ ನನಗೊಂದಿಷ್ಟು ಪ್ರಸಾದವನ್ನ ಬಡಿಸು, ನನಗೂ ಹಸಿವಾಗ್ಯದ, ಒಂದಿಷ್ಟು ಪ್ರಸಾದ ಬಡಿಸು. ಅವಾಗ ಮಲ್ಲಮ್ಮನಿಗೆ ಕಣ್ಣೀರು ಬರುತ್ತದೆ. ಯಪ್ಪ ಇದು ಅಳಸಿದ ಊಟ ಅದ, ಯಪ್ಪ ಇದು ಅಳಸಿದ ಊಟ ಅದ, ಈ ಊಟವನ್ನ ಕೊಡುವುದಕ್ಕೆ ಮನಸ್ಸು ಬರುತ್ತಿಲ್ಲ ಅಂದಾಗ ಆ ಜಂಗಮ ವೇಷಧಾರಿಗಳಂತಾರೆ, ಇದ್ದ ಊಟವನ್ನೇ ಕೊಡು, ಮಾನ ಊಟ ಮಾಡುತ್ತೇನೆ, ಇದ್ದ ಊಟವನ್ನೇ ನನಗೆ ಕೊಡು ಅಂದಾಗಪ್ಪ, ಎಂತ ನನ್ನ ಜೀವನದೊಳಗೆ ಎಂತ ಒಂದು ಕಷ್ಟ ಕೊಡ್ತೀಯಪ್ಪ, ನನಗೆ ಚಲೋ ಬಿಸಿ ಬಿಸಿ ಅಡುಗೆಯನ್ನ ಮಾಡಿ ಉಣ್ಣಿಸಬೇಕು ಕರೆ, ಆದ್ರೆ ನನಗೆ ಅತ್ತಿಯನ್ನು ಕಟ್ಟ್ಯಾರಲ್ಲ, ಅತ್ತಿ ಕಟ್ಟಿದ ಪ್ರಸಾದ ಅಳಿಸದಪ್ಪ, ಈ ಅಳಿಸಿದ ಊಟವನ್ನ ನಾ ಹೆಂಗೆ ಮಾಡಿಸಲಿ ತಂದೆ ನಿನಗ ಅಂತಾಳ. ನೋವಿನಿಂದ ದುಃಖ ಪಡುತ್ತಾಳ ಮಲ್ಲಮ್ಮ. ತಾನೆಲ್ಲಾ ಕಡೆ ಭಿಕ್ಷೆ ಬೇಡಿ ತೆಗೆದುಕೊಂಡು ಬಂದಿದ್ನೆಲ್ಲ, ನಿನ್ನ ಊಟ ನನಗೆ ಕೊಡು, ನನ್ನ ಊಟ ನೀನು ಮಾಡಂತಾನೆ ಆ ಜಂಗಮ ವೇಷಧಾರಿ. ತಾನು ಬೇಡಿರ್ತಕ್ಕಂಥ ಭಿಕ್ಷೆಯನ್ನ ಆ ಮಲ್ಲಮ್ಮ ಊಟ ಮಾಡಿಸ್ತಾನೆ. ಎಷ್ಟು ಚಂದ ಸಂತೋಷದಿಂದ ಊಟ ಮಾಡಿಸಿದ ಬಳಿಕ, ಮಲ್ಲಮ್ಮ ನೀ ತಂದೆಯ ಎಷ್ಟು ಸರಿಯಾಗ್ಯದ ಊಟ, ಈ ಊಟವನ್ನ ನಾನು ಮಾಡ್ತಾ ಇದ್ದೀನಿ, ಎಷ್ಟು ಸಂತೋಷ ಅನಿಸದ, ಬಹಳ ರುಚಿಯಾದ ನಿನ್ನ ಪ್ರಸಾದ, ಯಪ್ಪ ನೀ ಕೊಟ್ಟ ನನಗೆ ಕೊಡುವಂತ ಪುಣ್ಯದ ಬುದ್ಧಿ ನನಗೆ ಇಟ್ಟ ದೊರೆತದ, ಇಟ್ಟ ಕೊಟ್ಟೀನಪ್ಪ ಅಂತಾಳೆ. ಚಂದ ಊಟ ಮಾಡಿ ಮತ್ತ ಮಲ್ಲಮ್ಮ ಮುಂದೆ ಹೋಗ್ತಾಳೆ. ಆತ ಬೇರೆ ಯಾರೂ ಅಲ್ಲ, ಶ್ರೀಶೈಲ ಮಲ್ಲಿಕಾರ್ಜುನನೇ ಒಂದು ಪ್ರಸಾದವನ್ನ ಮಾಡುತ್ತಾನೆ ಮಲ್ಲಮಾಂಬೆಗೆ.
ನಿಜವಾದ ಭಕ್ತಿ ಅಂತಕ್ಕಂಥದ್ದು ಎಂಥದ್ದಿರಬೇಕು ಇಲ್ಲಿ. ಹೊಲದರ ಕಾಯಕ ಕೆಲಸ ಮಾಡಿದ್ರೆ ಹೆಂಗ್ ಮಾಡ್ಬೇಕಂದ್ರೆ ಭಗವಂತ ಮೆಚ್ಚುವಂತಹ ಕಾಯಕವನ್ನ ಕೆಲಸಗಳನ್ನ ನಾವೆಲ್ಲ ಮಾಡುತ್ತಾ ಹೋಗಬೇಕು ಇಲ್ಲಿ. ಮುಂದೆ ಮಲ್ಲಮ್ಮ ಕೆಲಸ ಮಾಡ್ತಾ ಬರ್ತಾಳೆ, ದನಕರಗಳನ್ನ ಕಾಯ್ತಾಳೆ, ಹೋಗ್ತಾಳೆ ಕರೆ. ಅದರ ಜೊತೆಗೆ ಇನ್ನು ಈ 4 ಜನ ನೆಗಣ್ಯರೇನಿದ್ದಾರೆ ಅಷ್ಟು ಕಟ್ಟ ಕೊಡ್ತಾರೆ ಮನೆಗೆ ಬಂದ ತಕ್ಷಣ. ಅತ್ತಿಗೆ ಹೇಳೋದು, ಅತ್ತಿ ಇವ್ರ ಮಾತು ಕೇಳ್ಕೊಂಡು ಮಲ್ಲಮ್ಮನಿಗೆ ಅಂದೋದು, ಏ ಮಲ್ಲೇ ಬತ್ತವಾ ಇಲ್ಲಿ ನೋಡ್ರಿ ಹಿಂದರ ಸಿಟ್ಟಿನಿಂದ ಮಲ್ಲಿ ಅಂತ ಕರೆದ ತಕ್ಷಣ ಮತ್ತೆ ಓಡೋಡಿ ಬರ್ತಾಳೆ ಮಲ್ಲಮ್ಮ. ಓಡೋಡಿ ಬಂದು ಅತ್ತೆಮ್ಮ ಏನ್ ಹೇಳಿದಾಗ, ದನ ಕರುಗಳನ್ನ ಮೇಯಿಸ್ಕೊಂಡು ಬರುತ್ತಿ, ಕುಳ್ಳುಗಳನ್ನ ಹೊಚ್ಕೊಂಡು ಬರುತ್ತಿ, ಎಲ್ಲಾ ಕೆಲಸ ಮಾಡುತ್ತಿ ಕರೆ. ಅದರ ಜೊತೆಗೆ ಮತ್ತೇನ್ ಮಾಡಬೇಕು, ಜೋಳ ಬೀಸ್ಬೇಕು ನೀ. ಇಷ್ಟೆಲ್ಲ ಮಾಡಿದ್ರೆ ಜೋಳ ಬೀಸ್ಬೇಕಂದಾಗ ಹೆಂಗ್ ಅನಿಸ್ತದೆ ಇಲ್ಲಿ ಮಲ್ಲಮ್ಮನಿಗೆ? ಕೆಲಸ ಬಾಳ ಆಯ್ತು ಅನಿಸ್ತದ. ನಮ್ಮ ನಿಮ್ಮಂತವ್ರಿಗೆಲ್ಲ ಬಾಳ ಆಗ್ತದೆ ಕೆಲಸ. ಮುಂಜಾನೆದ್ದು ಒಂದು ಸೇರ್ ರೊಟ್ಟಿ ಬಡ್ದು ಬಿಟ್ರೆ, ಯಪ್ಪ ರೊಟ್ಟಿ ಬಡದೆ ಕೈ ಮೇಯಕತ್ತವ. ಅದು ತಿಡೋದ್ ಕಲ್ತಾರ್ರಿ, ಬಡಿಯೋದಿಲ್ಲದ. ಈಗ ರೊಟ್ಟಿ ತಿಡೋದ್ರಿ, ತಿಡಿದ ರೊಟ್ಟಿ ರುಚಿ ಇರಂಗಿಲ್ರಿ. ಹಿಟ್ಟು ನಾದ್ಕೊಂಡು ಬಡದ್ರೆ 20 ರೊಟ್ಟಿ ಹೋಗ್ತಾವ. ನಾದಿ ಬಡೋರಿಲ್ಲ, ಅಪ್ಪಿ ತಪ್ಪಿ ನಾದಿ ಬೆಂಗಳೂರಿಗೆ ಹೋಗ್ಬೇಕಾರ ಮಾಡಿ ಮನೆಯೊಳಗೆ ಬಾಡಿಗೆ ಮನೆಯೊಳಗಿರಿ ನೀವು. ರೊಟ್ಟಿ ಸೌಂಡ್ ಮಾಡ್ರಿ, ಮರ್ದಿನ ಮನೆ ಬಿಡಿಸ್ತಾರ. ಏ ರೊಟ್ಟಿ ಬಡಿಯಕ್ಕೆ ನಮ್ಮ ಮನೆಯೊಳಗೆ ಪರ್ಮಿಷನ್ ಇಲ್ರಿ, ರೊಟ್ಟಿ ಬಡಿಯಂಗಿದ್ರೆ ಮನೆ ಬಿಟ್ಟು ನಡಿ ನೀವು ಅಂತಾರ. ಅವ್ ಊಟ ಮಾಡೋದ ಗೊತ್ತಿಲ್ಲ ಬೆಂಗಳೂರು ಜನಕ್ಕೆ. ಪಾನಿಪುರಿ, ಗೋಬಿ, ಕಚೋರಿ, ಎಲ್ಲಿ ಬಿಸಿ ರೊಟ್ಟಿ ಎಲ್ಲಿ ಉಣ್ಬೇಕು? ಸತ್ತಾರಿ ಬಾಡಿಗೆ ಮನೆ ಬಿಡಿಸ್ತಾರ. ಮೇಲ್ಗಡೆ ರೂಮ್ನೊಳಗಿನ ಸೌಂಡ್ ರೊಟ್ಟಿ ಸೌಂಡ್ ಬಂತಾರ, ಪರೀಕ್ಷೆ ಮಾಡ್ತಾರ. 1 2 ದಿನ 3 ದಿನ ನೋಡ್ತಾರೆ. ಸರ್ ನೀವು ಮನೆ ಬಿಟ್ಟು ಹೋಗ್ರಿ, ಬೇರೆ ಕಡೆ ನೋಡ್ಕೋರಿ ಅಂತಾರೆ. ಅಂತ ಕಾಲಮಾನಗಳು ಬಂದಾವ, ಏನು ಮಾಡ್ಲಿಕ್ಕೆ ಆಗೋದಿಲ್ಲ, ಅನಿವಾರ್ಯ ಪರಿಸ್ಥಿತಿ. ಅವರು ತಪ್ಪಲ್ಲ, ಡ್ಯೂಟಿಗೆ ಹೋಗ್ಬೇಕಂತಿರ್ತಾರೆ. ಬೆಳಗ್ಗೆ ಬೇಗ ಎದ್ದು ಡ್ಯೂಟಿಗೆ ಹೋಗುವಂತ ಅನಿವಾರ್ಯ ಕೆಲಸಗಳಿರ್ತವೆ. ಹಿಂಗಿರೋದ್ರಿಂದ ರೊಟ್ಟಿ ಮಾಡೋರಿಲ್ಲ. ಅದು ಸಂಡೇ ಬಂದ್ರೆ ಸ್ಪೆಷಲ್ ಅನ್ಕೊಡ್ರಿ, ಒಂದಿಷ್ಟು ತೀಡಿ ಹೊಸ್ಬೋದು ಎಲ್ರಿಗೆ. ಆದ್ರೆ ಇಲ್ಲಿ ಮಲ್ಲಮ್ಮ ಹೇಳ್ತಾರ, ಜೋಳ ಬೀಸ್ಬೇಕು, ಎಲ್ಲಾ ಕೆಲಸ ನೀವು ಮಾಡ್ಬೇಕಂದಾಗ ಆಯ್ತು ಅಂತಾಳೆ. ಹೆತ್ತ ತಂದೆ ತಾಯರು ಹೇಳಿರುವ ಮಾತನ್ನ ವೇದ ವಾಕ್ಯವೆಂದು ತಿಳಿದಿರುವ ಮಲ್ಲಮ್ಮ ಅದೇ ಪ್ರಕಾರವಾಗಿ ಇಲ್ಲಿ ಪದಮಮ್ಮ ಹೇಳಿರುವಂತ ಮಾತು ಇದು ವೇದ ಉಪನಿಷತ್ವಾಣಿ ಅಂತ ತಿಳ್ಕೊಂಡಾಳೆ ಮಲ್ಲಮ್ಮ. ಆಯ್ತಂತ ತಿಳ್ಕೊಂಡು ದನ ಕಾರಗಳನ್ನ ಮೇಯಿಸ್ಕೊಂತ ಬರೋದ್ರ ಜೊತೆಗೆ ಒಂದು ದಿನ ಜೋಳ ಬೀಸ್ಲಕ್ಕತ್ತಾಳ. ಮಧ್ಯರಾತ್ರಿಯಾಗಿ ಅಲ್ಲಿ ಬೀಸುವಂತ ಸಂದರ್ಭದೊಳಗ ಬೇಸತ್ತಾಳೆ ಮಲ್ಲಮ್ಮ. ಮಲ್ಲಮ್ಮ ಯಾವಾಗ ಬೇಸತ್ತಾಳೆ ನೋವು ಅನಿಸ್ತದ ಮಲ್ಲಮ್ಮನಗ. ಯಾವಾಗ ಬೇಸತ್ತಿರುವಂತ ಮಲ್ಲಮ್ಮ ನಿದ್ದೆ ಬಂದಂಗ ಆಗ್ತದೆ, ಮಕ್ಕಳು ಜಂಪು. ಅವಾಗ ಹಿಂಗ್ ಬಾಗಿದಂಗ ಆಗ್ತಾಳೆ. ಜಂಗಮ ಸ್ವಾಮಿಗಳು ಬರ್ತಾರೆ. ಮಧ್ಯರಾತ್ರಿ ಜಂಗಮ ಸ್ವಾಮಿಗಳು ಬಂದು ಎಷ್ಟು ಚೀಲ ಏನ್ ಜೋಳ ಇಟ್ಟಿದ್ರಲ್ಲ ಎಲ್ಲಾ ಚೀಲದ ಜೋಳಗಳನ್ನ ಬೀಸೋದ್ರೊಳಗೆ 4 ಹೊರಡುತ್ತದೆ. ಹಿಂಗೆ ಯಾವಾಗ ಬೆಳಕರಿಯುವಂತ ಸಂದರ್ಭ ಬಂತು, ಆ ತಾಯಿ ಮಕ್ಕೊಂಡಳ ಮಲ್ಲಮ್ಮ. ಹಿಂಗೆ ಹೆಸರು ಆಗೋದ್ರೊಳಗ ಶ್ರೀಶೈಲ ಮಲ್ಲಿಕಾರ್ಜುನ ಬಂದು ಎಲ್ಲ ಜೋಳವನ್ನ ಬೀಸಿ ಹೋಗ್ಯಾನೆ. ಯಪ್ಪ ನನ್ನಪ್ಪ ನನ್ನ ತಂದೆ ಅಂತ ತಿಳ್ಕೊಂಡು ಧ್ಯಾನವನ್ನ ಮಾಡ್ತಾಳೆ. ಇದನ್ನ ನೋಡಿರ್ತಕ್ಕಂಥ ನಗಣ್ಯರು ಹತ್ತಿರೆಲ್ಲರಂತಾರ, ಇದೇನು ಆಶ್ಚರ್ಯ, ಇಷ್ಟೊಂದು ಕೆಲಸ ಒಬ್ಬಳೆ ಮಲ್ಲಮ್ಮ ಹೆಂಗ ಮಾಡಿದ್ರು? ಮಲ್ಲಮ್ಗೆ ಏನ್ರ ಮೇಹ ಏನಾದ್ರು ಐತನದು. ಮತ್ ನಾವೇನಾದ್ರು ಜಾಸ್ತಿ ಕೆಲಸ ಮಾಡಿದ್ರೆ ಏನು ಒಪ್ಕೊಂಡಿರ್ಬೇಕಿಲ್ಲಪ್ಪ ಮೈಯೊಳಗ, ಅದಕ್ಕೆ ಎಷ್ಟು ಕೆಲಸ ಮಾಡಾಕತ್ತಿದೆ ಅಂತೇನಿಲ್ಲ. ಆದ್ರೆ ಏನು ಒಪ್ಕೊಂಡಿಲ್ಲ. ಮಲ್ಲಮ್ಮನ ಆತ್ಮದೊಳಗ ಏನಂತಂದ್ರ ಶ್ರೀಶೈಲ ಮಲ್ಲಿಕಾರ್ಜುನ ಶಿವಾಯ ನಮಃ ಅನ್ನುವಂತ ನಾಮಾಕ್ಷರದ ನಾಮಸ್ಮರಣೆಯದ. ಅದಕ್ಕೆ ಭಗವಂತ ಬೆನ್ನ ಹಿಂದೆ ಇದ್ದು ಆ ತಾಯಿಯನ್ನ ರಕ್ಷಣೆಯನ್ನ ಮಾಡುತ್ತಾ ಹೊಂಟಾನೆ. ಇಷ್ಟೆಲ್ಲ ಅದ ಮನೆಯೊಳಗೆ ನಡೀತದ. ಇಲ್ಲಿ ಹೇಮರೆಡ್ಡಿಯವರಿಗೆ ಗೊತ್ತು. ಹೇಮರೆಡ್ಡಿಯವರಿಗೆಲ್ಲ ಗೊತ್ತದ ಬಂಧುಗಳು. ಇಷ್ಟೆಲ್ಲ ಮಲ್ಲಮ್ಮನಿಗೆ ತೊಂದರೆ ಕೊಡ್ತಾರಂತ ಗೊತ್ತದೆ. ಆದ್ರೆ ಹೇಮರೆಡ್ಡಿಯವರ ಮಾತು ಮನೆಯೊಳಗೆ ಏನು ನಡೀತಿಲ್ಲ ಅಂತಾರೆ. ಹೇಮರೆಡ್ಡಿಯವರು ಎಷ್ಟು ಚಂದ ಹೇಳ್ತಾರೆ. ಹೆಂಡತಿಗೆ ಅಂತಾರೆ, ಪದ್ಮಮ್ಮ ಇದು ನಿನಗೆ ಒಳ್ಳೆಯದಲ್ಲ. ಮಲ್ಲಮ್ಮ ದೇವಾಂಶ ಸಂಭೂತಳು, ದೇವನ ಕೃಪೆಯಿಂದ ಭಕ್ತುಕೊಂಡಿರ್ತಕ್ಕಂಥ ಮಗಳು. ಇಷ್ಟು ಸಹನಾಶೀಲ ಗುಣಗಳು ಲೌಕಿಕರಿಗೆ ನಮ್ಮಗಳಿಗೆ ಯಾರಿಗೂ ಬರೋದಿಲ್ಲ. ಇಷ್ಟು ಸಹನಾಶೀಲ ಹೆಣ್ಣು ಮಗಳಿದ್ದಾಳಂದ್ರೆ ತಾಳ್ಮೆ ಇರುವಂತ ಹೆಣ್ಣು ಮಗಳಿದ್ದಾಳಂತಂದ್ರ ಇಲ್ಲಿ ಆ ತಾಯಿ ಕೊಟ್ಟಿರ್ತಕ್ಕಂಥವರ ನಮ್ಮ ಮನೆಗೆ ಬಂದಾಳ. ಆ ತಾಯಿಯನ್ನ ಎಂದೂ ನೋಯಿಸಬೇಡ, ಮುಂದೆ ನಿನಗೆ ಕಷ್ಟ ಬರುವುದು ಕಷ್ಟ, ಕಟ್ಟಿಟ್ಟ ಬುದ್ಧಿ ಅಂತ ಹೇಮರೆಡ್ಡಿಯವರು ಹೆಂಡತಿಗೆ ಪದ್ಮಮ್ಮನಿಗೆ ಹೇಳುತ್ತಾರೆ. ಅವಾಗ ಪದ್ಮಮ್ಮಂತಾಳ, ಬಂದು ಬಿಡು ನೀವು ನನಗ ಬುದ್ಧಿವಾದ ಹೇಳಕ್ಕ. ಅಕ್ಕಿ ಮನೆ ಹಾಳ ಮಾಡುತ್ತಾಳ. ಚಲೋ ಅದಾಳ ನಿನ್ ಸೊಸಿ? ಚಲೋ ಇಲ್ಲ, ಬಹಳ ಕೆಟ್ಟದ. ಸಸಿ ಮಾತು ಕೇಳ್ಕೊಂಡು ಬಂದೇನ? ಸಸಿಗೆ ಅನ್ನೋದು ಬಿಟ್ಟು ನಮ್ಗಳಪ್ಪ ನಾನೇ
ಗೊತ್ತಿಲ್ಲ. ಪಾಪ ಗಂಡನ ಮಾತು ಕೇಳಲಿಲ್ಲ. ಹೇ ಮರಡೆಯವರು ಮನಸ್ಸು ನೊಂದುಕೊಳ್ಳುತ್ತದೆ. ಅಲ್ಲೇ ನಿಂತಿದ್ದಳು ಮಲ್ಲಮ್ಮ. ಇಷ್ಟು ಹೇಳಿದಾಗ ಮಲ್ಲಮ್ಮನ ಕಣ್ಣಲ್ಲಿ ಕಣ್ಣೀರು ಬರುತ್ತದೆ. ಬಂಧುಗಳೇ, ಕಣ್ಣೀರು ಬಂತು. ಮುಂದೆ ಮಾತಾಡೋದು ಬೇಡ ಅಂತ ತಿಳ್ಕೊಂಡು ಕಣ್ಣೀರನ್ನ ಹಾಕುತ್ತಾ ಮತ್ತು ದನಗಳನ್ನ ಹುಡುಕುತ್ತಾ ತನ್ನ ಕೆಲಸಕ್ಕೆ ತಾನು ಹೋಗಿ ಬಿಡುತ್ತಾಳೆ. ಇಲ್ಲಿ ಮಲ್ಲಮಾಂಬೆ. ಅತ್ತೆ ಮಾವ ಮೈದುನರು ನೆಗಪೆಣ್ಯಾರ್ಯಾರಿರಲಿ, ಮತ್ತೆಲ್ಲ ಮನೆಯವರು ಕಾಟ ಕೊಡುತ್ತಿರಲಿ. ಹತ್ತು ಹತ್ತು ನೆರವರಿಗೆ ಗೊತ್ತು ಗುರಿ ತಿಳಿಸದಿರು, ಮುತ್ತಿನಂತ ಮನಸ್ಸಿರಲಿ ಮೆಚ್ಚುವನು ಮಹಾದೇವ. ಗುಣವಂತೇ ಗುಣವಂತೇ ಗುಣವಂತಿಯಾಗಮ್ಮ, ಧನವಂತಿ ನೀನು. ಕ್ಷಣಕಾಲವು ಹರಟೆಯಲ್ಲಿ ಕಾಲ ಕಾಳ ಬ್ಯಾಡ ಜಾಣಿ. ಗುಣವಂತಿ ಗುಣವಂತಿ. ಅವರ ಮನೆಯ ಕೀರ್ತಿಯನ್ನು ತರುವ ಭಾರ ನಿನ್ನದು, ಸವಿ ನುಡಿಯಲಿ ಜನರ ಮನವ ಗೆಲ್ವ ಭಾಗ್ಯ ನಿನ್ನದು. ಅವಿರತ ಕಡ ದುಃಖವಿರಲಿ ಶಾಂತಿಯನ್ನು ಕಾಣುವುದು, ಅವಿರತ ಕಡ ದುಃಖವಿರಲಿ ಶಾಂತಿಯನ್ನು ಕಾಣುವುದು. ಯುವತಿಯರಿಗೆ ಸತ್ಯದವೇ ಸಾಧನಾಗುತ್ತಿರುವುದು. ಗುಣವಂತಿಯೇ ಗುಣವಂತಿಯೇ ಗುಣವಂತಿಯಾಗಮ್ಮ, ಧನವಂತಿ ನೀನು. ಮಕ್ಕಳಲ್ಲಿ ಮಸ್ತರವಳೆ ಭಾವನೆ ನಿನಗಿರಲಮ್ಮ, ನಕ್ಕು ನಲಿದು ತಿರುಗುವ ಸತಿ ಬೀಳುವಳು ನರಕದಲ್ಲಿ. ಅಕ್ಕರತೆಯ ಜೀವನವೇ ಸತ್ಕೀರ್ತಿಯ ಗಳಿಸುವುದು, ಸಕ್ಕರೆ ಹಾಸವಿದಂಗ ಸಂಸಾರವೇ ಸಾಗುವುದು. ಸಕ್ಕರೆ ಹಾಸವಿದಂಗ ಸಂಸಾರವೇ ಸಾಗುವುದು. ಗುಣವಂತಿ ಗುಣವಂತಿ ಗುಣವಂತಿಯಾಗಮ್ಮ, ಧನವಂತಿ ನೀನು. ಸೀತಾ ದಮಯಂತಿಯನು ಸುಯಾದೋಪತಿಯೋ, ಕ್ರಾಂತಿವತಿ ಮಂಡೋದರಿ ತಾರಾ ಸಾವಿತ್ರಿಯರ. ಸೀತಾ ದಮಯಂತಿಯನು ಸುಯಾದೋಪತಿಯೋ, ಕ್ರಾಂತಿವತಿ ಮಂಡೋದರಿ ತಾರಾ ಸಾವಿತ್ರಿಯರ. ಮಾತ ಮಹಾದೇವಿಯ ಕನೀಲ ಭೀಮಮ್ಮರ. ನಡೆನುಡಿಯನ್ನು ಕಲಿತರೆ ಜೀವನ್ ಪಾವನಾಗುವುದು, ನಡೆನುಡಿಯನ್ನು ಕಲಿತರೆ ಜೀವನ್ ಪಾವನಾಗುವುದು. ಗುಣವಂತಿಯೇ ಗುಣವಂತಿಯೇ ಗುಣವಂತಿಯಾಗಮ್ಮ, ಧನವಂತಿ ನೀನು. ಕ್ಷಣಕಾಲವ ಹರಟೆಯಲ್ಲಿ ಕಾಳ ಕಳಿಯ ಬ್ಯಾಡ ಜಾಣಿ. ಗುಣವಂತಿಯೇ ಗುಣವಂತಿಯೇ ಗುಣವಂತಿಯಾಗಮ್ಮ, ಧನವಂತಿ ನೀನು. ಗುಣವಂತಿಯಾಗಮ್ಮ, ಧನವಂತಿ ನೀನು. ಧನವಂತಿ ನೀನು, ಧನವಂತಿ ನೀನು. ಮಲ್ಲಮ್ಮ ಹಿಂಗ ಜೀವನ ಕಳ್ಯಾಕತ್ತಾಳ. ಆದ್ರ ಅತ್ತಿ ಎಷ್ಟು ಕೆಟ್ಟಿರ್ಬೇಕ್ರಿ ಪದಮಮ್ಮ. ಇಲ್ಲಿ ಯಾಕೆ ಹೇಳ್ತೀನಿ ಅಂದ್ರೆ ಬಿಸಿ ರೊಟ್ಟಿ ಇದಕ್ಕೆ ಸಿಗೋದಿಲ್ರಿ. ಇಲ್ಲಿ ಮತ್ತೆ ಆ ಮಲ್ಲಮ್ಮಗ ಹರಕ ಸೀರೆ ಕೊಡುತ್ತಾರೆ, ಬಟ್ಟೆ ಚೆನ್ನಾಗಿರ್ತಕ್ಕಂಥ ಬಟ್ಟೆಗಳನ್ನ ಕೊಡೋದಿಲ್ಲ. ಎಂಥ ಬಟ್ಟೆಗಳ ಕೊಟ್ಟರೂ ಸಹಿತವಾಗಿ ಮಲ್ಲಮ್ಮ ನನಗಿಂತದ್ದು ಕೊಟ್ಟೀರಿ ಅಂತ ಒಂದು ದಿನವೂ ಯಾರ ಮುಂದೆನೂ ಮಾತಾಡ್ಲಿಲ್ರಿ. ನನ್ನತ್ತಿ ಕೊಟ್ಟಾಳ, ಆಡಂಬರದ ಬದುಕು ನನಗೇಕೆ. ನೋಡ್ರಿ ಎಂಥ ಭಾವನೆ ಅದ.
ನಮ್ಮ ಲೌಕಿಕರೊಳಗೆ ಅಪ್ಪಿ ತಪ್ಪಿ ಸ್ವಲ್ಪ ಹಳೆ ಸೀರೆ ಕೊಡ್ಲಿ ಮನೆಯೊಳಗೆ. ಒಂದು 6 ತಿಂಗಳು ಹೊಸದಾಗಿ ಬಂದಿರೋ ಸೊಸಿ ಹಳೆ ಸೀರೆ ಕೊಟ್ಟಿರು. ನಮ್ಮ ಮನ್ಯಾಗ ಚಲೋ ಸೀರೆ ಉಡುತ್ತಿದ್ದೇವೆ. ಚಲೋ ಸೀರೆ ಉಟ್ರ ಹತ್ತಿ ಸಿಟ್ಟಾಗಿ ಊಟ ಬಿಟ್ಟು ಕುದುರ್ತದ ನೋಡ್ರಿ. ಸೀರೆ ಮೇಲೆ ವ್ಯಾಮೋಹ, ಸೀರೆ ಮೇಲೆ ವ್ಯಾಮೋಹ ಅನ್ನೋದಕ್ಕಿಂತ ಮನೆಯೊಳಗೆ ಹೊಂದಿಕೊಂಡು ಕೆಲಸ ಮಾಡ್ಕೋತ ಕಾಯಕವನ್ನು ಮಾಡಿಕೊಂಡು ಹೋಗೋದು ಬಹಳ ಮುಖ್ಯ. ಇಲ್ಲಿ ಮಲ್ಲಮ್ಮ ತನ್ನ ಕೆಲಸವನ್ನ ಮಾಡುತ್ತಾ ಹೊಂಟಾಳ ಜೊತೆ ಅದರ ಜೊತೆಗೆ ಇಲ್ಲಿ ಮತ್ತೆ ದನವನ್ನ ಕಾಯುತ್ತ ಮಲ್ಲಮಾಂಬೆ ಹೊಂಟಾಳೆ. ಹೋಗುವಂತಹ ಸಂದರ್ಭದೊಳಗ ಒಂದು ದಿವಸ ಏನ್ ಮಾಡ್ತಿದ್ರು, ಮಲ್ಲಮ್ಮ ದನ ಕರುಗಳನ್ನ ಹೊಡ್ಕೊಂಡು ಬಂದಾಳ್ರಿ ಅಡವಿಯೊಳಗೆ. ಏನೆಲ್ಲ ದನ ಕರುಗಳನ್ನ ಹೊಡ್ಕೊಂಡು ಬಂದಾಳೆ. ಜಂಗಮ ಬರ್ತಾನ ಅಲ್ಲಿಗೆ ಒಬ್ಬ. ಆ ಮಲ್ಲಮ್ಮ ದನ ಕರುಗಳನ್ನ ಹೊಡ್ಕೊಂಡು ಬಂದಾಳೆ, ಜಂಗಮ ಬರ್ತಾನೆ. ಈ ತಾಯಿ ಹೊಲದೊಳಗ ಹರನಾಮ ಸ್ಮರಣೆಯನ್ನ ಮಾಡುತ್ತ ಮಲ್ಲಿಕಾರ್ಜುನನ ಧ್ಯಾನವನ್ನ ಮಾಡುತ್ತಾ ಧ್ಯಾನದೊಳಗ ದನಗಳನ್ನ ಬಿಟ್ಟು ಕುಳಿತುಕೊಂಡು ಬಿಡುತ್ತಿದ್ದಳು ಮಲ್ಲಮಾಂಬೆ. ಧ್ಯಾನಾಸಕ್ತರಾಗಿ ಧ್ಯಾನಕ್ಕ ಕುಳಿತುಕೊಳ್ಳುತ್ತಿದ್ದಳು ಮಲ್ಲಮಾಂಬೆ. ಕುಳಿತುಕೊಂಡಿರುವಂತ ಸಂದರ್ಭದೊಳಗೆ ದನ ಕಾಯೋರು ಯಾರೇ? ದನ ಕಾಯೋದಕ್ಕೆ ಮಲ್ಲಮ್ಮ ಬಂದಾಳೆ. ದನ ಕಾಯೋರು ಯಾರು? ಇಲ್ಲಿ ಜಂಗಮ ಇರುವ ಬೆಳಗಿಂದ ಹಿಡಿದು ಸಾಯಂಕಾಲ ತನಕ ದನ ಕಾಯ್ತಾನೆ. ದನ ಕಾದ ಬೆಳಕಿಗೆ ಏಕಾಗ್ರತದೊಳಗೆ ಊಟ ನೀರು ಏನೂ ಬೇಕಾಗಿಲ್ಲ. ಧ್ಯಾನದೊಳಗೆ ಕೂತಾಳೆ. ಯಾವಾಗ ಎಚ್ಚರ ಆಗ್ತದರ ಒಮ್ಮೆಗೆ 5 ಗಂಟೆ ಸುಮಾರು ಎಚ್ಚರ ಆಗ್ತದೆ ಧ್ಯಾನದಿಂದ. ಅವಾಗ ಹೇಳ್ತಾಳೆ. ಎದ್ದ ಬಳಿಕ ಆ ಜಂಗಮ ಎಲ್ಲ ದನವನ್ನ ಮೇಯಿಸ್ಕೊಂಡು ಬಂದಿದ್ದ ದನಗಳು ಮಲ್ಲಮ್ಮನ ಮುಂದೆ ನಿಂತಾವೆ. ದನಗಳನ್ನ ಹೊಡ್ಕೊಂಡು ಬಂದು ಮಲ್ಲಮ್ಮನ ಮುಂದೆ ನಿಂದ್ರಿಸಿದ್ದ ಮಲ್ಲಮ್ಮ ನೋಡ್ತಾಳೆ. ಅಪ್ಪ, ಇಟೋ ತನಕ ದನ ಕಾಯ್ದಿನಪ್ಪ ನೀನು, ನನ್ನ ಕುಂದಿರಿಸಿ ಧ್ಯಾನದೊಳಗ ನೀ ದನ ಕಾಯ್ತಿದ್ದೇನು ಅಂದಾಗ, ನೀ ಧ್ಯಾನ ಮಾಡುತ್ತಿದ್ದೀನ, ದನ ಕಾಯ್ದೇನು ಅಂತ ಮಾತು ಜಂಗಮ ಹೇಳ್ತಾನೆ. ಆ ಜಂಗಮ ಬೇರೆ ಯಾರು ಅಲ್ಲ, ಶ್ರೀಶೈಲ ಮಲ್ಲಿಕಾರ್ಜುನ ಬಂದು ಮಲ್ಲಮ್ಮನ ಭಕ್ತಿಗೆ ಮೆಚ್ಚಿ ದನವನ್ನ ಕಾಯ್ತಾನಂದ ಬಳಿಕ ಎಂತ ಭಕ್ತಿರಿ ಮಲ್ಲಮ್ಮ ಪಡೆದಾಳೆ. ಅದಕ್ಕೆ ಒಂದು ಮಾತು, ಕೊನೆಯ ಮಾತು ಹೇಳಿ ಬಿಟ್ಟು ಬಿಡ್ತೀನಿ. ಅಬ್ಬೆ ತುಮಕೂರಿನ ವಿಶ್ವಾರಾಧ್ಯರು ಅಂತ ತಾವೆಲ್ಲ ಕೇಳಿರಿ. ಅಬ್ಬೆ ತುಮಕೂರಿನ ವಿಶ್ವಾರಾಧ್ಯರು ಮೈ ಮೇಲೆ ಬಟ್ಟೆ ಇರುತ್ತಿರಲಿಲ್ಲ, ಮೈ ಮೇಲೆ ಬಟ್ಟೆಯನ್ನು ಹಾಕುತ್ತಿರಲಿಲ್ಲ. ಲಂಗೂಟಿ ಬಿಟ್ಟರೆ ಮತ್ತಾವ ಬಟ್ಟೆಗಳು ಅಬ್ಬೆ ತುಮಕೂರಿನ ವಿಶ್ವಾರಾಧ್ಯರಿಗೆ ಇರುವುದಿಲ್ಲ. ಇದು ಗೊತ್ತದ ಎಲ್ಲರಿಗೂ. ಆದ್ರೆ ಅವರನ್ನ ಭೇಟಿಯಾಗಬೇಕು, ಅವರನ್ನ ನಮಸ್ಕಾರವನ್ನ ಮಾಡಬೇಕಂದ್ರೆ ನಾವು ಸಹಿತವಾಗಿ ಬಟ್ಟೆ ಇಸ್ತ್ರಿ ಬಟ್ಟೆ ಹಾಕೊಂಡು ಚೆಂದ ಹೋಗುವಾಗಿಲ್ಲ. ಒಂದು ಲುಂಗಿ ಸುತ್ತಕೊಂಡು ಬರೀ ಮೇಲೆ ಅವ್ರ ದರ್ಶನವನ್ನ ಮಾಡ್ಕೊಳ್ಳಕ್ ಹೋಗ್ಬೋದು ನಾವು. ಅಷ್ಟು ಮಾತ್ರ ನಮಗೆಲ್ಲ ಅನುಕೂಲ ಅದ. ಹಿಂಗ ಆ ಅಬ್ಬೆ ತುಮಕೂರಿನ ವಿಶ್ವಾರಾಧ್ಯರನ್ನ ಭೇಟಿಯಾಗೋದಕ್ಕೆ ಬರ್ತಕ್ಕಂಥ ಜನಗಳು ಹಿಂಗ ದರ್ಶನ ಮಾಡ್ಕೊಂತ ಹೋಗ್ತಿದ್ರು. ಆದ್ರೆ ಪಕ್ಕದಲ್ಲಿರ್ತಕ್ಕಂಥ ಒಬ್ಬ ಇನ್ಸ್ಪೆಕ್ಟರ್ ಗುಲ್ಬರ್ಗಕ್ಕೆ ಡ್ಯೂಟಿಗೆ ಹೋಗ್ಬೇಕಾಗಿರ್ತದ ಬಂಧುಗಳಿಗೆ. ಯಾವ ಊರಿಗೆ? ಗುಲ್ಬರ್ಗ ಡ್ಯೂಟಿಗೆ ಹೋಗ್ಬೇಕಾಗಿರ್ತದ. ಅಬ್ಬೆ ತುಮಕೂರಿನ ವಿಶ್ವಾರಾಧ್ಯರ ಮೇಲೆ ಬಹಳ ಭಕ್ತಿ, ಬಹಳ ಪ್ರೇಮ. ಹೆಂಗಿಲ್ಲ ಮಲ್ಲಮಾಂಬೆ ಶ್ರೀಶೈಲ ಮಲ್ಲಿಕಾರ್ಜುನನ ಮೇಲೆ ಪ್ರೇಮ ಇಟ್ಟಾಳೆ, ಹಂಗ ಆ ಮನುಷ್ಯನಿಗೆ ವಿಶ್ವಾರಾಧ್ಯರ ಅಬ್ಬೆ ತುಮಕೂರಿನ ವಿಶ್ವಾರಾಧ್ಯರ ಮೇಲೆ ಬಹಳ ಪ್ರೇಮ ಇತ್ತು. ಆ ಮನುಷ್ಯ ಒಬ್ಬ ಇನ್ಸ್ಪೆಕ್ಟರ್. ಆದ ಸಹಿತವಾಗಿ ಅಹಂಕಾರ ಇಲ್ಲ, ಗರ್ವ ಇಲ್ಲ. ದೇವರಂತಂದ್ರೆ ನಂಬಿಕೆಯುಳ್ಳ ಅನ್ನುವಂತ ಒಬ್ಬ ಬಹಳ ಮನುಷ್ಯ, ಭಕ್ತಿಯುಳ್ಳ ಮನುಷ್ಯ. ಆ ಮನುಷ್ಯ ಏನ್ ಮಾಡುತ್ತಾನೆ, ಯೂನಿಫಾರ್ಮ್ ಎಲ್ಲ ಹಾಕೊಂಡ್ ಬಂದಿದ್ದ ಒಂದು ರೂಮ್ ಇತ್ತಲ್ಲಿ. ಆ ರೂಮಿನೊಳಗ ತನ್ನ ಯೂನಿಫಾರ್ಮ್ ಬಟ್ಟೆ ಎಲ್ಲ ಬೆಚ್ಚಿ ಒಂದು ಲುಂಗಿಯನ್ನ ಸುತ್ತಿಕೊಂಡು ಅವರ ದರ್ಶನಕ್ಕೆ ಒಳಗೆ ಹೋಗ್ತಾನೆ. ಹೋಗಿರುವಂತ ಸಂದರ್ಭದೊಳಗೆ ಇಲ್ಲಿ ಏನಾಗ್ತದೆ ಅಂದ್ರೆ, ಅಬ್ಬೆ ತುಮಕೂರಿನ ವಿಶ್ವಾರಾಧ್ಯರು ಪೂಜೆಗೆ ಕುಳಿತುಕೊಂಡಾರೆ. ಧ್ಯಾನಾಸಕ್ತರಾಗಿ ಪೂಜೆಯನ್ನು ಮಾಡುತ್ತಾ ಇದ್ದಾರೆ. ಮಾಡುವಂತ ಸಂದರ್ಭದೊಳಗೆ ಯಾರನ್ನು ನೋಡೋದಿಲ್ಲ. ಸುಮ್ಮ ಈ ಇನ್ಸ್ಪೆಕ್ಟರ್ ಸಮಯ ಆಗ್ಯದ ಆದರೂ ಸಹಿತವಾಗಿ ಕುಳಿತುಕೊಂಡ. ಡ್ಯೂಟಿ ಬಿಟ್ಟ. ಒಂದು ಸಾರಿ ಗುರುವಿನ ಬಳಿ ಹೋದ ಬಳಿಕ ಗುರು ಅಪ್ಪಣೆಯನ್ನ ಕೊಟ್ಟ ಅಂತಂದ್ರೆ ಮುಂದೆ ಹೋಗಬೇಕಿರೋ ಬಂಧುಗಳೇ, ಗುರು ಅಪ್ಪಣೆ ಕೊಟ್ಟಿಲ್ಲ ಅಂತಂದ್ರೆ ಅಲ್ಲೇ ಉಳಿಬೇಕು. ಈ ಇನ್ಸ್ಪೆಕ್ಟರ್ ಆಫೀಸರ್ ಅಲ್ಲೇ ಕೂತ. ಆದ್ರೆ 1 ತಾಸು ಹೋಯ್ತು, 2 ತಾಸು ಹೋಯ್ತು, 3 ತಾಸು ಹೋಯ್ತು, 4 ತಾಸು ಹೋದರೂ ಸಹಿತವಾಗಿ ಅಬ್ಬೆ ತುಮಕೂರಿನ ವಿಶ್ವಾರಾಧ್ಯರಿಗೆ ಎಚ್ಚರಾಗಲಿಲ್ಲ. ಪೂಜೆಯೊಳಗೆ ಉಳ್ಕೊಂಡಾರ. ಇದು 4 ತಾಸು ಹೋಯ್ತು. ಮಧ್ಯಾಹ್ನ ಊಟ ಮಾಡ್ತಾರಂತ ಅವ ತಿಳ್ಕೊಂಡಾನ. ಅವ್ರ ಮಧ್ಯಾಹ್ನ ಊಟಕ್ಕೂ ಸಹಿತವಾಗಿ ಹೇಳುತ್ತಿಲ್ಲ ಮೇಲೆ. ಸಾಯಂಕಾಲ ಆಯಿತು, 5:15 ತಮ್ಮಷ್ಟಕ್ಕೆ ತಾವು ಎದ್ದು ಮತ್ತೆ ಹೊರಗೆ ಹೋಗ್ತಾರ. ಮತ್ತೆ ಬಂದು ಪೂಜೆ ಕೂತ್ಕೊಳ್ತಾರೆ ಬಂಧುಗಳಿಗೆ. ಹಿಂಗ್ ಕುಳಿತುಕೊಂಡ್ರು ಎದ್ದೇಳಲಿಲ್ಲ. ಬೆಳಕರೆದು ಸಹಿತವಾಗಿ ಎದ್ದೇಳಲಿಲ್ಲ. ಹಿಂಗ್ 1 ದಿನ ಕಳೆದು
ಉಳ್ಕೊಂಡಿದ್ದಾರೆ. ಒಂದು ದಿನ ಕಳೆದು ಪೂಜೆ ಉಳ್ಕೊಂಡಾರೆ, ಮತ್ತು ಬೆಳಕರಿತಲ್ಲ ಅವಾಗಾದ್ರೂ ಹೇಳ್ಬೋದಲ್ಲ. ಇಲ್ಲಿ ಇನ್ಸ್ಪೆಕ್ಟರ್ ಭಕ್ತಿ ಹೇಗಿರ್ಬೇಕ್ರೆ ಹಂಗೆ ಕೂತಾರೆ, ಎದ್ದು ಹೋಗ್ತಿಲ್ಲ. ಗುರುವಿನ ಅಪ್ಪಣೆ ನನಗಿನ್ನ ಆಗಿಲ್ಲ, ನಾನು ಹೋಗೋದಿಲ್ಲ ಅಂತ ತಿಳ್ಕೊಂಡು ಅಲ್ಲೇ ಕೂತ್ಕೊಂಡಾರೆ. ಬೆಳಕರೆತು ಒಂದಿನ, ಮತ್ತೆ ಮರುದಿನ ಬೆಳಕರೆತು, ಮತ್ತೆ ಹಿಂಗ ಪೂಜೆ ಕೂತಾರೆ. ಇಡೀ ದಿನ ಬೆಳಕರೆತು, ಮತ್ತೆ ಎರಡನೇ ದಿನ ಸಾಯಂಕಾಲ ಆಯ್ತು. ಈ ಶಿಷ್ಯನ ಬಳಿ ಮಾತಾಡ್ಲಿಲ್ಲ ಅಭೇ ತುಮಕೂರಿನ ವಿಶ್ವಾರಾಧ್ಯರು. ಸಾಯಂಕಾಲ ಆಯ್ತು, ಸಾಯಂಕಾಲ ಆಗಿ ಮತ್ತೆ ಬೆಳಕರಿತು. ಬೆಳಕರಿದ ಬೆಳಕ 2 ದಿನ ಸಂಪೂರ್ಣವಾಗಿ ಕಳೆತು. ಇಲ್ಲಿ ಬೆಳಗ್ಗೆ ಮತ್ತೆ 6-7 ಗಂಟೆ ಸುಮಾರಿಗೆ ಇನ್ನ ಯಾಕೆ ಕುಂತೀಯೋ ಇಲ್ಲಿ, ಇನ್ನ ನಿನ್ ಡ್ಯೂಟಿಗೆ ಹೋಗ್ಬೇಕಲ್ಲ, ಡ್ಯೂಟಿಗೆ ಹೋಗಿಲ್ಲ ಅಂತ ತಿಳ್ಕೊಂಡು ಆಶೀರ್ವಾದ ಮಾಡಿದರು ಇನ್ಸ್ಪೆಕ್ಟರ್ಗೆ ಅಭೇ ತುಮಕೂರಿನ ವಿಶ್ವಾರಾಧ್ಯರು. ಯಾವಾಗ ಆಶೀರ್ವಾದ ಆಯ್ತು, ಅಪ್ಪ ನನ್ನಪ್ಪ ಅಂತ ತಿಳ್ಕೊಂಡು ನಮಸ್ಕಾರ ಮಾಡಿ ಓಡೋಡಿ ಬರ್ತಾರೆ. ಮೇಲಿರುವಂತ ಹೈಯರ್ ಆಫೀಸರ್ ಏನಾದ್ರು ಅನ್ಬೋದು ತಿಳ್ಕೊಂಡು ರೂಮ್ನೊಳಗೆ ಬಟ್ಟೆ ಇತ್ತು, ಎಲ್ಲ ಬಟ್ಟೆ ಹಾಕೊಂಡ ಓಡಿ ಹೋದ ಡ್ಯೂಟಿಗೆ ಗುಲ್ಬರ್ಗಕ್ಕೆ. ಓಡಿ ಹೋದ 9:10 ಹೊಡಿತು. ಅವಾಗ ಇನ್ನು ನನಗೆ ತೊಂದರೆ ಆಗ್ಬೋದು ಅಂತ ತಿಳ್ಕೊಂಡು ಏನಂತಾರಂತ ಭಯ ಆಗ್ಯದ ಮೇಲಿನ ಹೈಯರ್ ಆಫೀಸರ್. ಯಾವಾಗ ಭಯ ಆಯ್ತು, ಓಡಿ ಹೋದ ಭಯದಿಂದನೇ ಒಳಗೋಕ್ಕನ ಹೈಯರ್ ಆಫೀಸರ್ ಹೇಳ್ತಾರ, ನೀ ಯಾಕೆ ಡ್ಯೂಟಿಗೆ ಬಂದಿ? ಹೆಂಗಾಗಿರಿ ಬೇಡ್ರಿ, 2 ದಿನ ಡ್ಯೂಟಿ ಬಿಟ್ಟಾನ, ನೀನು ಏತಕ್ಕಾಗಿ ಡ್ಯೂಟಿಗೆ ಬಂದೆ ಅಂತ ಕೇಳಿದಾಗ ಭಯ ಆಗ್ತು. ಮತ್ತೆ ವಿಚಾರ ಮಾಡ್ತಾನೆ, ಯಾಕ್ರಿ ಸಾಹೇಬ್ರ ಅಂತ ಕೇಳಿದಾಗ ಹಗಲಿ ರಾತ್ರಿ 2 ದಿನ ಡ್ಯೂಟಿ ಮಾಡಿದೀನಿ, ನಿನಗೆ ಇವತ್ತು ರಜೆ ಅದ ನಡಿ ಅಂತ. ಗಾಬರಿ ಆಯ್ತು. ಮತ್ತೆ ಒಳಗೆ ಹೋಗ್ತಾರ. ಒಳಗೋಗಿ ಪುಸ್ತಕ ನೋಡಿದ್ರ ಹಾಜರ್ ಲಿಸ್ಟಿನೊಳಗೆ ಸೈ ಅದ. ಸೈ ಮಾಡಿ ಈ ಮನುಷ್ಯನನ್ನ ಇನ್ಸ್ಪೆಕ್ಟರ್ನ ಅಲ್ಲೇ ಪೂಜೆ ಒಳಗೆ ಕುಂದರ್ಸಿ, ಧ್ಯಾನಾಸಕ್ತನಾಗಿ ಧ್ಯಾನಕ್ಕೆ ಕುಂದರ್ಸಿ ಡ್ಯೂಟಿ ಯಾರು ಮಾಡಿದ್ರು ಅಂತಂದ್ರ ಅಭೇ ತುಮಕೂರಿನ ವಿಶ್ವಾರಾಧ್ಯರು ಇವನ ನಿಜವಾದ ಭಕ್ತಿಯನ್ನ ಮೆಚ್ಚಿ 2 ದಿನ ಡ್ಯೂಟಿ ಮಾಡಿ ಹೋಗ್ಯಾರ ಬಂಧುಗಳೇ. ಯಾವಾಗ ಹೊರಗೆ ಬಂದು ಆ ತಿಕ್ಕಿಗೆ ಕೈ ಮುಗಿದು ಹೇಳ್ತಾನಪ್ಪ, ನನ್ನಪ್ಪ ನನ್ನ ಆರಾಮಾಗಿ ಕುಂದ್ರಿಸಿ 2 ದಿನ ಡ್ಯೂಟಿ ಮಾಡಿದಲ್ಲ ನನ್ನಪ್ಪ ಅಂತ ಹೇಳ್ತಾನೆ. ಹಂಗ ಹೇ ಮರಟ್ಟಿ ಮಲ್ಲಮಾಂಬಿಕ ತಾಯಿ ಮಹಾಭಕ್ತಿಗೆ ಒಲಿದು ಬಂದಾತ ಜಂಗಮನ ಧನವನ್ನ ಕಾಯುತ್ತಾ ಆ ತಾಯಿಯ ಪ್ರೀತಿಯಿಂದ ಹರಕೆಯನ್ನ ಹೊತ್ತು ಆಶೀರ್ವಾದವನ್ನು ಮಾಡ್ತಾನೆ. ಆ ತಾಯಿಯ ಹರಕೆಯಿಂದ ಆ ತಾಯಿಯನ್ನ ಸದಾಕಾಲವಾಗಿ ಕಾಯುತ್ತಾ ಆ ತಾಯಿಯನ್ನ ನೋಡ್ಕೋತ ಹೊಂಟಾನೆ ಇಲ್ಲಿ ಜಂಗಮಚರ ಅನ್ನುವಂಥದ್ದನ್ನ ಬಹಳ ಚಂದ. ಇಲ್ಲಿ ಅನಂತ ರೀತಿಯ ಪವಾಡಗಳು, ಮಲ್ಲಮಾಂಬೆಯ ಪವಾಡಗಳು ನಡೆಯುತ್ತಾ ಹೋಗ್ತವೆ ಬಂಧುಗಳೇ. ನಾವೆಲ್ಲ ಹೆಚ್ಚಿನ ರೀತಿಯೊಳಗ ಈ ಪವಾಡಗಳನ್ನ ಕೇಳೋಣ, ಆ ತಾಯಿಯ ಮಲ್ಲಮಾಂಬೆಯ ನಾಮಸ್ಮರಣೆಯನ್ನ ಮಾಡೋಣ ಅನ್ನುವಂಥ ಮಾತನ್ನ ಹೇಳ್ತಾ ನಾಳೆ ದಿನ ಮುಂದಿನ ವಿಚಾರವನ್ನ ನೋಡೋಣ. ಇಲ್ಲಿ ಜೋರಾದ ಒಂದು ಸಾರಿ ಚಪ್ಪಾಳೆಯನ್ನು ಹಾಕಿದ ಬಂಧುಗಳೇ. ಶ್ರೀ ಮಾತೋಶ್ರೀ ಕಾಶಿಬಾಯಿ ಅಮ್ಮನವರು ಹೇಮರೆಡ್ಡಿ ಮಲ್ಲಮಾಂಬಿಕೆ ದೇವಸ್ಥಾನ ತಾಳಿಕೋಟೆ. ಯಾಕಂದ್ರೆ ನನಗೆ ಬಹಳ ಸಂತೋಷ ಅನಿಸದ ಮನಸ್ಸಿಗೆ. ಯಾಕಂತಂದ್ರೆ ತಾಯಿ ಜಗಜ್ಜನನಿಯನ್ನು ನೋಡಿದಂಗೆ ಆಗ್ತದೆ. ಆ ತಾಯಿಯ ಸ್ವರೂಪದೊಳಗ ಇವತ್ತು ಹೇಮರೆಡ್ಡಿ ಮಲ್ಲಮಾಂಬಿಕೆ ತಾಯಿ ನಮ್ಮ ವೇದಿಕೆಗೆ ಬಂದಾಳ ಅಂತ ತಿಳ್ಕೊಂಡು ನಾವೆಲ್ಲರೂ ಜೋರಾದ ಚಪ್ಪಾಳೆಯನ್ನು ಮಾಡೋಣ. ಆ ತಾಯಿಯ ಮಹಾಶೀರ್ವಚನದ ಸಂದೇಶಗಳನ್ನ ನಾವೆಲ್ಲರೂ ಕೇಳೋಣ ಅನ್ನುವಂಥ ಮಾತನ್ನ ಹೇಳ್ತಾ ಮುಂದಿನ ಕಾರ್ಯಕ್ರಮವನ್ನ ಕಮಿಟಿ ಬಳಗಕ್ಕೆ ಎಲ್ಲ ಊರಿನ ತಾಯಂದಿರೇ, ಗುರು ಹಿರಿಯರೇ, ಸ್ನೇಹಿತರೇ, ಮುದ್ದು ಮಕ್ಕಳೇ, ಇಂದು ಸಾಧ್ವಿ ಶಿರೋಮಣಿ ಶಿವಸರಣಿ ಹೇಮರೆಡ್ಡಿ ಮಲ್ಲಮ್ಮ ತಾಯಿಯ 16ನೇ ದಿನದ ಪುರಾಣ ಪ್ರವಚನ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಇಂದು ಈ ವೇದಿಕೆಗೆ ವಿಶೇಷ ಅತಿಥಿಗಳಾಗಿ ಆಗಮಿಸಿರುವ ಕಾಶಿಬಾಯಿ ತಾಯಿಯವರ ಚರಣ ಕಮಲಗಳಿಗೆ ನಮಿಸುತ್ತಾ